ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೆಡಿ. ನೀವು ನೋಡ್ತಾ ಇದ್ದೀರಾ ಕೆಡಿ ಫೋಟೋಗ್ರಫಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಆಲ್ರೆಡಿ ನಾನು ಹಾಕಿರೋ ವಿಡಿಯೋಸ್ ನ ನೋಡಿ ತುಂಬಾನೇ ಜನ ಏನ್ ಮಾಡಿದ್ರ ಎಡಿಟಿಂಗ್ ನ ಕಲ್ತಿದ್ರ. ಮತ್ತೆ ಅದರಲ್ಲಿ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ತಮ್ಮ ಫೋಟೋಸ್ ನ ಎಡಿಟ್ ಮಾಡ್ಬಿಟ್ಟು ನನಗೆ ಪರ್ಸನಲಿ ಇನ್ಸ್ಟಾಗ್ರಾಮ್ DM ಮಾಡಿ, ಸರ್ ನಿಮ್ ವಿಡಿಯೋಸ್ ನ ನೋಡ್ಬಿಟ್ಟು ನಾವು ಎಡಿಟಿಂಗ್ ನ ಸ್ಟಾರ್ಟ್ ಮಾಡಿದೀವಿ. ಸೊ ನಾವ್ ಎಡಿಟಿಂಗ್ ಮಾಡಿರೋದು ಚೆನ್ನಾಗಿದ್ಯಾ ಇಲ್ವಾ, ನಾವೇನಾದ್ರೂ ಮಿಸ್ಟೇಕ್ ಮಾಡಿದೀವಾ ಅಂತ ನೋಡ್ಬಿಟ್ಟು ಹೇಳಿ ಸರ್ ಅಂತ ತುಂಬಾ ಜನ ನನಗೆ ಏನ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಒಳಗ ಮೆಸೇಜ್ ಕೂಡ ಮಾಡಿದ್ರ. ಪರವಾಗಿಲ್ಲ, ನೀವು ಎಡಿಟಿಂಗ್ ನ ಚೆನ್ನಾಗೇ ಮಾಡ್ತಾ ಇದ್ರ. ಕೆಲವೊಂದು ಜನ ಮೊಬೈಲ್ ಅಲ್ಲಿ ಎಡಿಟ್ ಮಾಡ್ತಾ ಇದ್ರ, ಕೆಲವೊಂದು ಜನ ಫೋಟೋಶಾಪ್ ಒಳಗೆ ಎಡಿಟ್ ಮಾಡ್ತಾ ಇದ್ರ. ಸೊ ಎಲ್ಲಿ ಬೇಕಾದ್ರೂ ಎಡಿಟ್ ಮಾಡಿ, ಎಡಿಟಿಂಗ್ ಮಾತ್ರ ಚೆನ್ನಾಗಿ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ನಾನು ನಿಮ್ಗೆ ಹೇಳಿದೀನಿ, ನಾರ್ಮಲಿ ನಾನು ಹಿಂದೆ ಹಾಕಿರೋ ಎಲ್ಲಾ ವಿಡಿಯೋ ಒಳಗೂ ಏನೇನ್ ಮಿಸ್ಟೇಕ್ ಮಾಡ್ತೀರ ಅನ್ನೋದು ಹೇಳಿನಿ. ಆದ್ರೂ ಕೂಡ ಏನ್ ಮಾಡ್ತಾ ಇದ್ರ, ಕೆಲವೊಂದು ಜನ ಮಿಸ್ಟೇಕ್ ಮಾಡ್ತಾ ಇದ್ರ. ಸೊ ಆದ ಕಾರಣ ನಾ ವಿಡಿಯೋ ಒಳಗ ನೀವು ಏನೇನ್ ಮಿಸ್ಟೇಕ್ ಮಾಡ್ತಿದ್ರ, ಎಲ್ಲೆಲ್ಲಿ ನೀವು ಚೆನ್ನಾಗಿ ಎಡಿಟ್ ಮಾಡ್ತಾ ಇಲ್ಲ ಅನ್ನೋದು ಹೇಳ್ಕೊಡ್ತೀನಿ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡ್ರಿ. ಸೊ ನಾನೀಗ ಹೇಳೋ ಮಿಸ್ಟೇಕ್ ನ ನೀವು ಕರೆಕ್ಷನ್ ಮಾಡ್ಕೊಂಡ್ಬಿಟ್ರೆ ನಿಮ್ ಎಡಿಟಿಂಗ್ ಇನ್ನೂ ಪ್ರೊಫೆಷನಲ್ ಲೆವೆಲ್ ಹೋಗ್ತೈತಿ. ಸೊ ಆದ ಕಾರಣ ವಿಡಿಯೋನ ದಯವಿಟ್ಟು ನೋಡ್ರಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ಗೆ ಹೊಸದಾಗಿದ್ದಾರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಹಂಗ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ವಿಡಿಯೋನ ಶೇರ್ ಮಾಡ್ರಿ, ವಿಡಿಯೋನ ಲೈಕ್ ಮಾಡ್ರಿ ಅಂತ ಹೇಳ್ತಾ ಸೊ ನಾನು ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೊಂದು ಫೋಟೋನ ಎಡಿಟ್ ಮಾಡಕ್ಕಿಂತ ಮುಂಚೆ ತುಂಬಾನೇ ವಿಷಯಗಳನ್ನ ಏನ್ ಮಾಡ್ಬೇಕ್ರಿ ಗಮನದಲ್ಲಿ ಇಟ್ಕೋಬೇಕು. ಸೊ ಈ ಒಂದು ಫೋಟೋ, ಈ ಫೋಟೋ ಒಳಗೆ ಏನೇನಿದೆ ಅಂದ್ರೆ ಇದು ಸಿನಿಮ್ಯಾಟಿಕ್ ರೀತಿ ನಾವು ಎಡಿಟ್ ಮಾಡ್ಬೋದಾ, ಇಲ್ಲಾಂದ್ರೆ ಸ್ಕಿನ್ ನ ನಾವು ರಿಟಚಿಂಗ್ ಮಾಡ್ಬೋದಾ, ಅಥವಾ ಬ್ಯಾಕ್ ಗ್ರೌಂಡ್ ಕಲರ್ ನ ನಾವು ಕಡಿಮೆ ಮಾಡ್ಬೋದಾ, ಜಾಸ್ತಿ ಮಾಡ್ಬೋದಾ, ಅಥವಾ ಕಲರ್ ನ ಚೇಂಜ್ ಮಾಡ್ಬೋದಾ. ಸೊ ಈ ಫೋಟೋ ಮೇಲೆ ಏನಾದ್ರು ಶಾಡೋ ಇದೆಯಾ, ಅಥವಾ ಮಿಡ್ಟೋನ್ ಜಾಸ್ತಿ ಇದೆಯಾ, ಹೈಲೈಟ್ ಜಾಸ್ತಿ ಇದೆಯಾ, ಸೊ ಇವ್ರು ಹಾಕಿರೋ ಒಡೆಗಳಲ್ಲಿ ಏನಾದ್ರು ಮಿಸ್ಟೇಕ್ ಇದೆಯಾ. ಸೊ ಈ ರೀತಿ ಏನ್ ಮಾಡ್ಬೇಕು, ನೀವು ಎಡಿಟ್ ಮಾಡಕ್ಕಿಂತ ಮುಂಚೆ ಒಂದ್ ಫೋಟೋನ ಮೊದ್ಲು ನೀವು ಅಬ್ಸರ್ವ್ ಮಾಡ್ಬೇಕು. ಅಬ್ಸರ್ವ್ ಮಾಡಾದ್ಮೇಲೆ ಏನ್ ಮಾಡ್ಬೇಕು, ನೀವು ಎಡಿಟ್ ನ ಸ್ಟಾರ್ಟ್ ಮಾಡ್ಬೇಕು. ನೀವೇನ್ ಮಾಡ್ತೀರಾ, ಸೊ ಯಾವ್ದು ಅಬ್ಸರ್ವ್ ಮಾಡ್ದೆ ಏನ್ ಮಾಡ್ತೀರಾ, ನೀವು ಡೈರೆಕ್ಟ್ ಆಗಿ ಎಡಿಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಪಿಂಪಲ್ಸ್ ನ ರಿಮೂವ್ ಮಾಡ್ಕೊಳಂಗಿಲ್ಲ, ಆಮೇಲೆ ಒಡೆಯೋಗಳನ್ನ ನೀಟ್ ಮಾಡಂಗಿಲ್ಲ, ಆಮೇಲೆ ಬ್ಯಾಕ್ ಗ್ರೌಂಡ್ ಕಲರ್ ಮತ್ತೆ ಸಬ್ಜೆಕ್ಟ್ ಕಲರ್ ನ ಏನ್ ಮಾಡಲ್ಲ, ಕರೆಕ್ಷನ್ ಮಾಡಲ್ಲ. ಬ್ಯಾಕ್ ಗ್ರೌಂಡ್ ಆಮೇಲೆ ಸಬ್ಜೆಕ್ಟ್ ಗೆ ಬ್ಯಾಕ್ ಗ್ರೌಂಡ್ ಗೆ ಕಲರ್ ಮ್ಯಾಚ್ ಆಗಿದೆಯಾ. ಸೊ ಈ ರೀತಿ ಏನ್ ಮಾಡಲ್ಲ, ನೀವು ಯಾವ್ದೇ ಅಬ್ಸರ್ವ್ ಮಾಡದೆ ಏನ್ ಮಾಡ್ತೀರಾ, ಡೈರೆಕ್ಟ್ ಆಗಿ ಎಡಿಟಿಂಗ್ ನ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಸೊ ಆದ ಕಾರಣ ಏನಾಗ್ತದ್ರಿ, ನಿಮ್ ಎಡಿಟಿಂಗ್ ಒಳಗ ತುಂಬಾನೇ ಮಿಸ್ಟೇಕ್ ಆಗ್ತಾವು. ಸೊ ನಾ ವಿಡಿಯೋ ಒಳಗೆ ನೀವು ಏನೇನ್ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅನ್ನೋದು ಹೇಳ್ಕೊಡ್ತೇನೆ. ಸೊ ಫಸ್ಟ್ ಒನ್ ನೀವು ಏನ್ ಅಬ್ಸರ್ವ್ ಮಾಡ್ಬೇಕು, ಸೊ ನಾನು ನಿಮ್ಗೆ ಬ್ಯಾಕ್ ಗ್ರೌಂಡ್ ಮತ್ತೆ ಸಬ್ಜೆಕ್ಟ್ ಹೆಂಗಿದೆ. ಸೊ ಬ್ಯಾಕ್ ಗ್ರೌಂಡ್ ಏನಿದೆ ರೀ, ಇಲ್ಲಿ ಗ್ರೀನ್ ಇದೆ, ಇಲ್ಲೇನಾಗಿದೆ ಸ್ವಲ್ಪ ಎಕ್ಸ್ಪೋಸ್ ಆಗಿದೆ, ಆಮೇಲೆ ಇಲ್ಲೆಲ್ಲ ಶಾಡೋ ಇದೆ, ಇಲ್ಲೆಲ್ಲ ಏನಾದ್ರೆ ಶಾಡೋ ಇದೆ, ಸೊ ಇಲ್ಲೆಲ್ಲ ಏನದಾವೆ ಹೈಲೈಟ್ ಇದಾವೆ. ಸೊ ಈ ರೀತಿ ಎಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ನಾವ್ ಇದನ್ನ ಏನ್ ಮಾಡಬಹುದು, ಸಿನಿಮೆಟಿಕ್ ರೀತಿ ಎಡಿಟ್ ಮಾಡಬಹುದು. ಸೊ ಇನ್ನು ಕೆಲವೊಂದಿಷ್ಟು ಫೋಟೋಗಳಲ್ಲಿ ಏನಿರ್ತವೆ, ಕ್ಲೋಸ್ ಅಪ್ ಶಾಟ್ಸ್ ಇರ್ತವೆ. ಈ ರೀತಿಯಾಗಿ ಏನಿರ್ತಾವ್ರಿ, ಕ್ಲೋಸ್ ಅಪ್ ಶಾಟ್ಸ್ ಇರ್ತವೆ. ಸೊ ಈ ಫೋಟೋಗಳನ್ನ ನಾವು ಯಾವ ರೀತಿ ಎಡಿಟ್ ಮಾಡ್ಬೇಕು ಅನ್ನೋದು ನಿಮಗೂ ಗೊತ್ತಿರಬೇಕು. ಸೊ ಫಸ್ಟ್ ಒನ್ ಏನ್ ಮಾಡ್ಬೇಕು, ನಾವು ಈ ಫೋಟೋದಲ್ಲಿ ಏನಿದೆ ಸ್ವಲ್ಪ ಇಲ್ಲಿ ಏನಿದೆ, ಇಲ್ಲಿ ಶಾಡೋ ಇದೆ, ಇಲ್ಲಿ ನೀವು ನೋಡ್ಬೋದು ಈ ಸ್ಕಿನ್ ಮೇಲೆ ಏನಿದೆ ಸ್ವಲ್ಪ ಶಾಡೋ ಇದೆ. ಇನ್ನು ಇದನ್ನ ಏನ್ ಮಾಡ್ತೀರಾ, ಶಾಡೋನ ರಿಮೂವ್ ಮಾಡದೆ ಡೈರೆಕ್ಟ್ ಆಗಿ ಸ್ಮೂತ್ ಮಾಡಿದ್ರೆ ಏನಾಗುತ್ತೆ ಅಂತ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಏನಿದಾವೆ, ಪಿಂಪಲ್ಸ್ ಇದಾವೆ. ಸೊ ಈ ಪಿಂಪಲ್ಸ್ ನೆಲ್ಲ ರಿಮೂವ್ ಮಾಡ್ಬೇಕು. ಕೆಲವೊಂದಿಷ್ಟು ಜನ ಏನ್ ಮಾಡ್ತೀರಾ, ಡೈರೆಕ್ಟ್ ಪಿಂಪಲ್ ನ ರಿಮೂವ್ ಮಾಡಿದೆ. ಸೊ ಇವಾಗ ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. Ctrl+J ಮಾಡ್ಕೊಂಡು ಲೇಯರ್ ಕಾಪಿ ಮಾಡ್ಕೋತೀನಿ. ಲೇಯರ್ ಕಾಪಿ ಮಾಡ್ಕೊಂಡು ಮಿಕ್ಸರ್ ಬ್ರಷ್ ಟೂಲ್ ತಗೊಂಡು ಏನ್ ಮಾಡ್ತಾ ಇದ್ದಾರೆ, ಡೈರೆಕ್ಟ್ ಆಗಿ ಏನ್ ಮಾಡ್ತಿದ್ದೀರಾ, ಈ ರೀತಿ ಏನ್ ಮಾಡ್ತಾ ಇದ್ದೀರಾ ನೀವು. ಸೊ ಈ ರೀತಿ ಏನ್ ಮಾಡ್ತಾ ಇದ್ದೀರಾ, ನೀವು ಸ್ಮೂತ್ ಮಾಡ್ತಾ ಇದ್ದೀರಾ. ಸ್ಮೂತ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ರಿ, ಸ್ವಲ್ಪ ನೀವು ಡಾಟ್ ನ ರಿಮೂವ್ ಮಾಡದೆ ಇಲ್ಲಿ ಸ್ವಲ್ಪ ನಿಮ್ಗೆ ಡಾಟ್ ಕಾಣಿಸ್ತಾ ಇದೆ, ಇಲ್ಲೆಲ್ಲ ಡಾಟ್ ಕಾಣಿಸ್ತಾ ಇದೆ. ಸೊ ಈ ರೀತಿ ಮಾಡ್ತೀರಾ. ಸೊ ಅದೇನಾಗುತ್ತೆ, ನಿಮ್ಗೆ ಬ್ಲಾಕ್ ಆಗಿ ಏನಾಗುತ್ತೆ ರೀ, ಕಾಣ್ತದೆ. ಸೊ ಆದ ಕಾರಣ ನೀವು ಮೊದಲು ಏನ್ ಮಾಡ್ಬೇಕು, ಸೊ ಸ್ಕಿನ್ ಮೇಲೆ ಇರೋ ಪ್ರತಿಯೊಂದು ಪಿಂಪಲ್ಸ್ ನ ಮೊದಲು ರಿಮೂವ್ ಮಾಡ್ಕೋಬೇಕು. ಸೊ ಮೊದಲನೇ ಮಿಸ್ಟೇಕ್ ಏನ್ ಮಾಡ್ತೀರಾ, ನೀವು ಶಾಡೋ. ಸೊ ಈ ಶಾಡೋನ ರಿಮೂವ್ ಮಾಡ್ಬೇಕು. ಸೊ ಈ ಶಾಡೋನ ರಿಮೂವ್ ಮಾಡೋದು ಹೆಂಗಂತ ಕೂಡ ನಾನು ನಿಮ್ಗೆ ಲಾಸ್ಟ್ ವಿಡಿಯೋ ಒಳಗೆ ಏನ್ ಮಾಡಿದೀನಿ ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿ ಡಾಸ್ ಟೂಲ್ ಅಂತ ಇದೆ, ಬರ್ನ್ ಟೂಲ್ ಅಂತ ಇದೆ, ಸ್ಪಾಂಜ್ ಟೂಲ್ ಅಂತ ಇದೆ. ಸೊ ಈ ಟೂಲ್ಸ್ ಎಲ್ಲ ಎಲ್ಲಿ ಯೂಸ್ ಆಗ್ತವೆ ಅನ್ನೋದು ಕೂಡ ನಾನು ನಿಮ್ಗೆ ಹೇಳಿದೆ. ಸೊ ಫಸ್ಟ್ ಏನ್ ಮಾಡ್ತೀನಿ ಇಲ್ಲಿ, ಸೊ ಫಸ್ಟ್ ಮಿಸ್ಟೇಕ್ ನೀವ್ ಏನ್ ಮಾಡೋದು, ಶಾಡೋನ ರಿಮೂವ್ ಮಾಡ್ಕೋಬೇಕು. ಸ್ಕಿನ್ ಮೇಲೆ ಎಲ್ಲಾದ್ರೂ ಶಾಡೋ ಇದೆಯಾ, ಸೊ ಶಾಡೋನ ಏನ್ ಮಾಡ್ಬೇಕು, ರಿಮೂವ್ ಮಾಡ್ಬೇಕು. ಸೊ ನಾ ಏನ್ ಮಾಡ್ತೀನಿ, ಸ್ವಲ್ಪ ಶಾಡೋನ ರಿಮೂವ್ ಮಾಡ್ತೀನಿ. ಸೊ ಇದು ಜಾಸ್ತಿ ಆಯ್ತು. ಸೊ ಆದ ಕಾರಣ ನಾ ಏನ್ ಮಾಡ್ತೀನಿ, ಇದನ್ನ ಇಲ್ಲಿ ಹೈಲೈಟ್ ಅಂತ ಇದೆ. ಸೊ ಹೈಲೈಟ್ ಇದ್ದಿದ್ದನ್ನ ಏನ್ ಮಾಡ್ತೀನಿ, ಶಾಡೋ ಮಾಡ್ಕೋತೀನಿ. ಯಾಕಂದ್ರೆ ನಾ ಇವಾಗ ಶಾಡೋ ರಿಮೂವ್ ಮಾಡ್ಬೇಕಾಗಿದೆ. ಸೊ ಆದ ಕಾರಣ ಏನ್ ಮಾಡ್ತೀನಿ, ಶಾಡೋನ ಸ್ವಲ್ಪ ರಿಮೂವ್ ಮಾಡ್ತೀನಿ, ಜಾಸ್ತಿ ಮಾಡಲ್ಲ. ಸೊ ಮೊದಲು ನಾವು Ctrl+J ಮಾಡಿ ಲೇಯರ್ ಕಾಪಿ ಮಾಡ್ಕೊಳ್ಳೋಣ. ಸೊ ಅದಾದ್ಮೇಲೆ ಏನ್ ಮಾಡಿನ್ರಿ, ಇಲ್ಲಿ ಶಾಡೋ ಸ್ವಲ್ಪ ಇದೆ. ಸೊ ಶಾಡೋನ ನೀವು ಈ ರೀತಿ ಟ್ಯಾಪ್ ಮಾಡಿದ್ರು ಕೂಡ ಏನಾಗ್ತದ್ರಿ, ಶಾಡೋ ರಿಮೂವ್ ಆಗ್ತದೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೂ ಎಲ್ಲೆಲ್ಲಿ ಶಾಡೋ ಇದೆ, ಸೊ ಆ ಶಾಡೋನ ಇಲ್ಲೆಲ್ಲ ಶಾಡೋ ಪಾರ್ಟ್ಸ್ ಇದಾವೆ ಇಲ್ಲಿ ಹ್ಯಾಂಡ್ ಮೇಲೆ ಸ್ವಲ್ಪ ಏನ್ ಮಾಡ್ಬೇಕು, ನಾವು ಎಕ್ಸ್ಪೋಸ್ ಮಾಡ್ಕೋಬೇಕು. ಇಮೇಜ್ ಪರ್ಫೆಕ್ಟ್ ಆಗಿದೆ, ಬಟ್ ಆದ್ರೂ ನಿಮ್ ಇಮೇಜ್ ಅಲ್ಲಿ ಕೆಲವೊಂದಿಷ್ಟು ಕಡೆ ಶಾಡೋ ಇರ್ತವೆ. ಇಲ್ಲಿ ಫೇಸ್ ಮೇಲೆಲ್ಲ ಶಾಡೋ ಇರ್ತದೆ, ಆಮೇಲೆ ಇಲ್ಲೆಲ್ಲ ಶಾಡೋ ಇರ್ತದೆ. ಅದನ್ನೆಲ್ಲ ಅದು ನೀವು ರಿಮೂವ್ ಮಾಡಲ್ಲ, ಡೈರೆಕ್ಟ್ ಆಗಿ ಎಡಿಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಈ ರೀತಿ ಏನ್ ಮಾಡ್ಬೇಕು, ನೀವು ಮೊದಲು ಎಲ್ಲಾದ್ರೂ ಶಾಡೋ ಇದ್ರೆ, ಸೊ ಅದನ್ನ ಹಾರ್ಶ್ ಶಾಡೋ ಇದ್ರೆ ಏನ್ ಮಾಡ್ಬೇಕು, ರಿಮೂವ್ ಮಾಡ್ಕೋಬೇಕು. ನಾರ್ಮಲ್ ಶಾಡೋ ಇದ್ರೆ ಪರವಾಗಿಲ್ಲ. ಸೊ ನಾವ್ ಇವಾಗ ಏನ್ ಮಾಡ್ವಿ, ಶಾಡೋನ ರಿಮೂವ್ ಮಾಡ್ಕೊಂಡಿವಿ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೂ ಏನ್ ಮಾಡ್ತಾ ಇದೀರಾ, ಸೊ ಇಲ್ಲಿ ಫೇಸ್ ಮೇಲೆ ಇರೋ ಪಿಂಪಲ್ಸ್ ನ ಯಾರು ರಿಮೂವ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಮಿಕ್ಸರ್ ಬ್ರಷ್ ಟೂಲ್ ನೀವು ಯೂಸ್ ಮಾಡ್ತಾ ಇದೀರಾ. ಸೊ ಫೇಸ್ ಮೇಲೆ ನಮ್ಗೆ ಏನೇನ್ ಕಾಣ್ತಾ ಇದಾರೆ, ಸೊ ಎಲ್ಲಾನು ನೀವು ರಿಮೂವ್ ಮಾಡ್ಕೋಬೇಕು ಮೊದಲು. ಇದು ಸ್ಕಿನ್ ರಿಟಚಿಂಗ್ ಅಲ್ಲಿ ನಾನು ನಿಮ್ ಕಲರ್ ಕರೆಕ್ಷನ್ ಅಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ಆಮೇಲೆ ಸ್ಕಿನ್ ರಿಟಚಿಂಗ್ ಅಲ್ಲೂ ಮಿಸ್ಟೇಕ್ ಮಾಡ್ತಿದ್ದೀರಾ. ಸೊ ಯಾವ್ದಾವ್ದು ಮಾಡ್ತಾ ಇದ್ದೀರಾ ಅನ್ನೋದು ಸೊ ಎಲ್ಲಾನು ಹೇಳ್ತೀನಿ. ನೀವು 5 ಮಿಸ್ಟೇಕ್ ಇಂತ ಇನ್ನೂ ಜಾಸ್ತಿನೇ ಮಾಡ್ತೀರಾ. ಸೊ ಅವೇನೇನ್ ಮಾಡ್ತೀರಾ ಅನ್ನೋದು ಹೇಳ್ಕೊಡ್ತೀನಿ.
ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಸ್ಕಿನ್ ಮೇಲೆ ಇರೋ ಪ್ರತಿಯೊಂದು ಏನೇನ್ ಕಾಣ್ತಾ ಇದೆ ನಿಮ್ಗೆ, ಹೇರ್ಸ್ ಆಗಿರ್ಲಿ, ಸೊ ಪಿಂಪಲ್ಸ್ ಆಗಿರ್ಲಿ, ಸೊ ಯಾವುದೇ ಪಿಂಪಲ್ಸ್ ನ ಏನ್ ಮಾಡ್ಬೋದು ನೀವು ಉಳಿಸಬಾರ್ದು. ಎಲ್ಲಾನು ಪಿಂಪಲ್ಸ್ ಏನ್ ಮಾಡ್ಬೇಕು ನೀವು ಇಲ್ಲೇ ರಿಮೂವ್ ಮಾಡ್ಕೋಬೇಕು. ಸೊ ನಾನು ಈ ರೀತಿ ಏನ್ ಮಾಡತ್ತೆ ಇಲ್ಲಿ, ಸೊ ಪಿಂಪಲ್ಸ್ ನ ಒಂದು ಇಟ್ಕೊಳ್ದೆ ಎಲ್ಲಾನು ಏನ್ ಮಾಡ್ತಾ ಇದೀನಿ, ರಿಮೂವ್ ಮಾಡ್ತಾ ಇದೀನಿ ಇಲ್ಲಿ. ಸೊ ನೀವು ಕೂಡ ಈ ರೀತಿ ಏನ್ ಮಾಡ್ಬೇಕ್ರಿ, ಪ್ರತಿಯೊಂದು ಪಿಂಪಲ್ಸ್ ನ ರಿಮೂವ್ ಮಾಡ್ಬೇಕು. ಸೊ ರಿಮೂವ್ ಮಾಡದೆ ನೀವು ಮಿಕ್ಸರ್ ಬ್ರಷ್ ನ ಯೂಸ್ ಮಾಡ್ತಾ ಇದ್ರೆ ಸೊ ಅಲ್ಲೆಲ್ಲಿ ನಿಮ್ ಸ್ಕಿನ್ ಮೇಲೆ ಏನಾಗ್ತದ್ರಿ, ಡಾಟ್ ಡಾಟ್ ಕಾಣಿಸ್ತಾ ಇದೆ. ಸೊ ಇಲ್ಲೆಲ್ಲ ಮೂಗ್ ಮೇಲೆ ಸೊ ಈ ರೀತಿ ಏನ್ ಮಾಡ್ಬೋದು ನೀವು ಪಿಂಪಲ್ಸ್ ನ ರಿಮೂವ್ ಮಾಡ್ತೀವಿ. ಈ ಹೈಲೈಟ್ ಏನಿದೆಯಲ್ಲ, ಈ ಹೈಲೈಟ್ ನು ಕೂಡ ಏನ್ ಮಾಡ್ತಾ ಇದ್ರ ಕೆಲವೊಂದಿಷ್ಟು ಜನ ರಿಮೂವ್ ಮಾಡ್ತಾ ಇದ್ರ. ಸೊ ಇಲ್ಲೆಲ್ಲ ಇಲ್ಲಿ ನೋಡ್ಬೋದು, ಈ ಮೂಗಿನ ಮೇಲೆ ನಾವು ಇವಾಗ ಹೈಲೈಟ್ ನ ರಿಮೂವ್ ಮಾಡ್ಬಿಟ್ಟಿವಿ. ಅದೇನಾಗ್ತಾ ಇದೆ, ರಿಯಲಿಸ್ಟಿಕ್ ಆಗಿ ನಮ್ಗೆ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ನೋಡಿ, ಸೊ ಇದು ಇವಾಗ ಹೈಲೈಟ್. ನಾವು ಓನ್ಲಿ ಪಿಂಪಲ್ಸ್ ಮಾತ್ರ ರಿಮೂವ್ ಮಾಡ್ಬೇಕು. ಇದು ಹೈಲೈಟ್ ಇದೆ, ಇಲ್ಲೆಲ್ಲ ಹೈಲೈಟ್ ಪಾರ್ಟ್ ಇದೆ. ಆಮೇಲೆ ಇಲ್ಲಿ ಎಲ್ಲ ಏನಿದ್ರೆ ಹೈಲೈಟ್ ಪಾರ್ಟ್ ಇದೆ. ಮೂಗಿನ ಮೇಲೆ ಎಲ್ಲ ಏನ್ ಮಾಡ್ತಾ ಇದ್ರ, ಇಲ್ಲಿ ಹೈಲೈಟ್ ಪಾರ್ಟ್ ನ ಎಲ್ಲ ರಿಮೂವ್ ಮಾಡ್ಬಿಟ್ಟು ಪೂರ್ತಿ ಸ್ಕಿನ್ ನ ಸ್ಮೂತ್ ಮಾಡ್ಬಿಡ್ತಾ ಇದ್ರ. ಸೊ ಇದೇನಾಗ್ತಾ ಇದೆ ನಿಮ್ಗೆ ಅನ್ಪ್ರೊಫೆಷನಲ್ ಆಗಿ ಕಾಣ್ತಾ ಇದೆ. ಸೊ ಎಲ್ಲೆಲ್ಲಿ ಹೈಲೈಟ್ ಇದೆಯಲ್ಲ, ಸೊ ನ್ಯಾಚುರಲ್ ಹೈಲೈಟ್ ಇದೆಯಲ್ಲ, ಸೊ ಅದನ್ನ ನೀವ್ ಏನ್ ಮಾಡ್ಬೋದ್ರಿ, ರಿಮೂವ್ ಮಾಡಬಾರ್ದು. ಸೊ ಅದು ಪರವಾಗಿಲ್ಲ ಇರ್ಲಿ. ಸೊ ಅದನ್ನ ಹೈಲೈಟ್ ಕೂಡ ಇನ್ನೂ ಸ್ವಲ್ಪ ನೀವು ಸ್ಮೂತ್ ಮಾಡಿದ್ಮೇಲೆ ಜಾಸ್ತಿ ಕೂಡ ಮಾಡ್ಬೇಕು. ಅಂದ್ರೆ ಒಂದು ಇಮೇಜ್ ಗೆ ಏನ್ ಮಾಡ್ಬೇಕು ನೀವು, ಗ್ಲೋನೆಸ್ ನ ಕೊಡ್ಬೇಕು. ಸೊ ಆ ರೀತಿ ಹೆಂಗ್ ಮಾಡೋದು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇವಾಗ ನಾವ್ ಏನ್ ಮಾಡಿದೀವ್ರಿ, ಸೊ ಪಿಂಪಲ್ಸ್ ನ ಎಲ್ಲ ಏನ್ ಮಾಡಿದೀವಿ, ಇಲ್ಲಿ ರಿಮೂವ್ ಮಾಡಿದ್ವಿ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಹಾರ್ ಶಾಡೋ ಇತ್ತು, ನಾವು ಶಾಡೋ ಕೂಡ ಸ್ವಲ್ಪ ಏನ್ ಮಾಡ್ಕೊಂಡಿವಿ, ಇಲ್ಲೆಲ್ಲ ರಿಮೂವ್ ಮಾಡ್ಕೊಂಡಿದೀವಿ. ಅದಾದ್ಮೇಲೆ ಫೇಸ್ ಮೇಲೆ ಇರೋ ಪಿಂಪಲ್ಸ್ ನ ಕೂಡ ಏನ್ ಮಾಡಿದೀವಿ, ನಾವು ರಿಮೂವ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು, ಸೊ ಒಂದ್ ವೇಳೆ ನಿಮ್ ಇಮೇಜ್, ಸೊ ಇದು ಫಸ್ಟ್ ನೀವು ಮಾಡಿರೋ ಮಿಸ್ಟೇಕ್. ಒಂದು ನೀವು ಶಾಡೋನ ರಿಮೂವ್ ಮಾಡ್ಕೊಳ್ಳಲ್ಲ, ಆಮೇಲೆ ಫೇಸ್ ಮೇಲೆ ಇರೋ ಏನ್ ಮಾಡಲ್ಲ, ಪಿಂಪಲ್ಸ್ ನ ರಿಮೂವ್ ಮಾಡ್ಕೊಳ್ಳೋ. ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ಮಿಸ್ಟೇಕ್ ಏನ್ ಮಾಡ್ತಾ ಇದೀರಾ ನೀವು, ಸೊ ಈ ಒಂದು ಈ ಇಮೇಜ್ ಅಲ್ಲಿ ಏನಾದ್ರು ನಮ್ಗೆ ಯೆಲ್ಲೋನೆಸ್ ಇದೆಯಾ, ಸೊ ಯೆಲ್ಲೋನೆಸ್ ಇದೆಯಾ ಅಥವಾ ಗ್ರೀನ್ನೆಸ್ ಇದೆಯಾ, ಬ್ಲೂನೆಸ್ ಇದೆಯಾ, ಸೊ ಈ ರೀತಿ ನಾವು ಚೆಕ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿದೆ. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿರೋ ಕಲರ್, ಸ್ಕಿನ್ ಮೇಲೆ ಇರೋ ಕಲರ್, ಇವೆಲ್ಲ ನೀವು ಚೆಕ್ ಮಾಡ್ಬಿಟ್ಟು ಅಡಿಷನ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳಿದೆ. ಸೊ ಸ್ಕಿನ್ ಮೇಲೆ ನನಗೆ ಏನ್ ಕಾಣ್ತಾ ಇದೆ, ಸ್ವಲ್ಪ ಯೆಲ್ಲೋನೆಸ್ ಕಾಣ್ತಾ ಇದೆ. ಸೊ ನಾ ಇದನ್ನ ಯೆಲ್ಲೋನೆಸ್ ನ ಏನ್ ಮಾಡ್ಬೇಕು, ನಾವು ರಿಮೂವ್ ಮಾಡ್ಬೇಕು. ಸೊ ರಿಮೂವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಅಡ್ಜಸ್ಟ್ಮೆಂಟ್ ಲೇಯರ್ ಮೇಲೆ ಬನ್ನಿ, ರೈಟ್ ಸೈಡ್ ಇಲ್ಲಿ ಸೆಲೆಕ್ಟಿವ್ ಕಲರ್ ಅಂತ ಇರುತ್ತೆ. ನಿಮಗೆ ಚೆಕ್ ಮಾಡಿ ಸೆಲೆಕ್ಟಿವ್ ಕಲರ್ ಎಲ್ಲಿದೆ, ಸೊ ಇಲ್ಲಿದೆ ನೋಡಿ, ಕೆಳಗಡೆ ಇದೆ. ಸೆಲೆಕ್ಟಿವ್ ಕಲರ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಸೊ ಇಲ್ಲಿ ಕಲರ್ಸ್ ಅಂತ ಇದೆ. ಸೊ ಇಲ್ಲಿ ಸ್ಕಿನ್ ಮೇಲೆ ನಮ್ಗೆ ಏನ್ ಕಾಣ್ತಾ ಇದೆ, ಯೆಲ್ಲೋನೆಸ್ ಕಾಣ್ತಾ ಇದೆ. ಸ್ವಲ್ಪ ನಾವ್ ಇದನ್ನ ಏನ್ ಮಾಡ್ಬೇಕು, ಯೆಲ್ಲೋನೆಸ್ ನ ಕಡಿಮೆ ಮಾಡ್ಬೇಕು. ಆದ ಕಾರಣ ಇಲ್ಲಿ ಕಲರ್ಸ್ ಅಲ್ಲಿ ಯೆಲ್ಲೋನ ಸೆಲೆಕ್ಟ್ ಮಾಡ್ಕೊಂತೀನಿ. ಒಂದ್ ವೇಳೆ ನಿಮ್ ಸ್ಕಿನ್ ಅಲ್ಲಿ ಏನಾದ್ರು ಯೆಲ್ಲೋ ಜಾಸ್ತಿ ಇದ್ರೆ, ಆಮೇಲೆ ಗ್ರೀನ್ ಜಾಸ್ತಿ ಇದ್ರೆ, ಆಮೇಲೆ ಸಿಯಾನ್ ಜಾಸ್ತಿ ಇದ್ರೆ, ಸೊ ಬ್ಲೂ ಜಾಸ್ತಿ ಇದ್ರೆ, ಮೆಜೆಂಡಾ ಜಾಸ್ತಿ ಇದ್ರೆ, ಇದು ಯಾವ್ದೇ ಇದ್ರು ನೀವು ಏನ್ ಮಾಡ್ಬೋದು, ಇಲ್ಲಿ ಸೆಲೆಕ್ಟಿವ್ ಕಲರ್ ಅಲ್ಲಿ ಕಡಿಮೆ ಮಾಡ್ಕೋಬಹುದು. ನಾ ಎಲ್ಲೋ ತಗೊಂಡ್ಬಿಟ್ಟು ಏನ್ ಮಾಡ್ತೀನಿ, ಸೊ ಬ್ಲಾಕ್ನೆಸ್ ನಲ್ಲಿ, ಅಂದ್ರೆ ಯೆಲ್ಲೋದಲ್ಲಿ ನಾನು ಬ್ಲಾಕ್ನೆಸ್ ನ ಕಡಿಮೆ ಮಾಡ್ತೀನಿ. ಸೊ ಯೆಲ್ಲೋದಲ್ಲಿ ಏನಿದೆ ಸ್ವಲ್ಪ ಬ್ಲಾಕ್ನೆಸ್ ಏನ್ ಮಾಡ್ತೀನಿ, ಕಡಿಮೆ ಮಾಡ್ತೀನಿ. ಸೊ ಎಲ್ಲ ಈ ಕಲರ್ಸ್ ಬಗ್ಗೆ ನೀವು ಅರ್ಥ ಮಾಡ್ಕೊಂಡು ಏನಾಗ್ತದ್ರೆ ನಿಮ್ಗೆ ಎಡಿಟಿಂಗ್ ಗೊತ್ತಾಗ್ತದೆ. ಸೊ ಇದೆಲ್ಲ ಅರ್ಥ ಮಾಡ್ಕೋದೆ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾ ಇದಾರೆ, ತುಂಬಾ ಜನ ಕಮೆಂಟ್ ಮಾಡ್ತಾ ಇದಾರೆ ನನಗೆ, ಆಲ್ಬಮ್ ಸ್ಟಾರ್ಟ್ ಮಾಡಿ ಅಂತ. ಸೊ ನೀವು ಇನ್ನೂ ಬೇಸಿಕ್ ನೇ ಅರ್ಥ ಮಾಡ್ಕೊಳ್ಳದೆ ಆಲ್ಬಮ್ ನ ಸ್ಟಾರ್ಟ್ ಮಾಡಕ್ ಆಗಲ್ಲ. ಯಾಕೆ ಹೇಳಿ, ಸೊ ಆಲ್ಬಮ್ ಇವಾಗ ಯಾವಾಗ್ಲೂ ನೀವು ಪ್ರೊಫೆಷನಲ್ ಆಗಿ ವರ್ಕ್ ಮಾಡ್ಬೇಕು. ಸೊ ನೀವು ಈ ಬೇಸಿಕ್ ಏನು ಅರ್ಥ ಮಾಡ್ಕೋದೆ ಡೈರೆಕ್ಟ್ ಆಗಿ ನಾನು ಆಲ್ಬಮ್ ಎಡಿಟಿಂಗ್ ಮಾಡ್ತೀನಿ ಅಂದ್ರೆ ಆಗಲ್ಲ. ದಯವಿಟ್ಟು ಅದಕ್ಕೆ ಕಾರಣ ಹೇಳ್ತಾ ಇದೀನಿ. ಸೊ ಮೊದ್ಲು ನೀವು ಏನ್ ಮಾಡ್ಕೊಳ್ಳಿ, ಬೇಸಿಕ್ ನ ಕಲ್ಕೊಳ್ಳಿ. ಆಮೇಲೆ ನಾನು ನಿಮ್ಗೆ ಪ್ರತಿಯೊಂದು ಫ್ರೀ ಆಗಿ ಹೇಳ್ಕೊಡ್ತೀನಿ. ಸೊ ಯಾವ್ದಕ್ಕೂ ನಾನು ಚಾರ್ಜ್ ಮಾಡಲ್ಲ. ಪ್ರತಿಯೊಂದು ವಿಡಿಯೋಸ್ ನಾನು ಮಾಡಾಕ್ತೀನಿ. ದಯವಿಟ್ಟು ನೀವು ಪೇಷನ್ಸ್ ಇಂತ ಇದ್ರೆ ನಾ ಪ್ರತಿಯೊಂದು ವಿಡಿಯೋಸ್ ಮಾಡಾಕ್ತೀನಿ. ಸೊ ಆದ ಕಾರಣ ಮೊದ್ಲು ಏನ್ ಮಾಡಿ, ನೀವು ಬೇಸಿಕ್ ನ ಅರ್ಥ ಮಾಡ್ಕೊಳ್ಳಿ. ಸೊ ನಾ ಏನ್ ಮಾಡ್ತೀನಿ, ಇವಾಗ ಏನ್ ಮಾಡಿದೆ, ಸ್ವಲ್ಪ ಏನ್ ಮಾಡಿದ್ರೆ ಯೆಲ್ಲೋನೆಸ್ ನ ಕಡಿಮೆ ಮಾಡಿದೆ, ಫೇಸ್ ನ ವೈಟ್ ಮಾಡಿದೆ. ಇಲ್ಲಿ ನೋಡ್ಬೋದು ನೀವು ಬಿಫೋರ್ ಆಫ್ಟರ್. ಸೊ ನೋಡ್ರಿ, ಬಿಫೋರ್ ಆಫ್ಟರ್ ಸ್ವಲ್ಪ ಏನಾಗಿದೆ. ಸೊ ನಾ ಇನ್ನೂ ಜಾಸ್ತಿ ಮಾಡಿದ್ರೆ ಏನಾಗ್ತೈತಿ ನೋಡ್ರಿ, ಪೂರ್ತಿ ಸ್ಕಿನ್ ವೈಟ್ ಆಗುತ್ತೆ. ಮತ್ತೆ ಇದು ಯೆಲ್ಲೋನೆಸ್ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ಏನಾಗ್ತಿದ್ರೆ ಎಫೆಕ್ಟ್ ಆಗ್ತಾ ಇದೆ, ನೋಡ್ಬೋದು. ಸೊ ಇದು ಈ ಗ್ರೀನ್ ಅಲ್ಲಿರೋ ಯೆಲ್ಲೋನೆಸ್ ಕೂಡ ಏನಾಗಿದೆ, ಇಲ್ಲಿ ಕಡಿಮೆ ಆಗಿದೆ. ಸೊ ಇದು ಗ್ರೀನ್ ಓನ್ಲಿ ಸಬ್ಜೆಕ್ಟ್ ಮೇಲೆ ಮಾತ್ರ ಎಫೆಕ್ಟ್ ಬೀಳ್ಬೇಕಾದ ಹೆಂಗಂತ ನಾನು ನಿಮ್ಗೆ ಮಾಸ್ಕ್ ನ ಹಾಕೊಳ್ಳಿ, ಮಾಸ್ಕ್ ನ ಹಾಕೊಂಡು ಓನ್ಲಿ ಸಬ್ಜೆಕ್ಟ್ ಮೇಲೆ ಮಾತ್ರ ಎಫೆಕ್ಟ್ ಆಗಂಗ್ ಮಾಡ್ಕೊಳ್ಳಿ ಅಂತ ಕೂಡ ನಾನು ನಿಮ್ಗೆ ಹೇಳಿದೆ. ಇದರಲ್ಲಿ ಕೂಡ ನಾ ಏನ್ ಮಾಡ್ತೀನಿ, ಸೊ ಪರವಾಗಿಲ್ಲ, ನನಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಎಲ್ಲೋ ಕಡಿಮೆ ಆಗ್ಲಿ, ಆಮೇಲೆ ಫೇಸ್ ಅಲ್ಲಿರೋ ಎಲ್ಲೋ ಕೂಡ ನನಗೆ ಕಡಿಮೆ ಆಯ್ತು. ಸೊ ಇವಾಗ ಏನಾಯ್ತು, ನನಗೆ ಎಲ್ಲೋ ಏನ್ ಮಾಡಿದೆ, ನಾನು ಕಡಿಮೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ಇದನ್ನ ಮರ್ಜ್ ಮಾಡ್ಕೊಂತೀನಿ. ನೀವು ಇಲ್ಲೇ ಮಾಸ್ಕ್ ತಗೊಂಡು ಏನ್ ಮಾಡ್ಬೋದು, ಇದನ್ನ ಓನ್ಲಿ ನೀವು ಏನ್ ಮಾಡ್ಬೋದ್ರಿ, ಕಂಟ್ರೋಲ್ ಐ ಮಾಡ್ಬಿಟ್ಟು ಇವಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದನ್ನ ಓನ್ಲಿ ಸ್ಕಿನ್ ಮೇಲೆ ಮಾಡ್ಕೋಬಹುದು ನೀವು. ಓನ್ಲಿ ನೋಡ್ರಿ, ನಾನು ಇವಾಗ ಮಾಸ್ಕ್ ಮೇಲೆ, ಇಲ್ಲಿ ಮಾಸ್ಕ್ ಇದೆ. ಸೊ ಈ ಮಾಸ್ಕ್ ಮೇಲೆ ಬಂದ್ಬಿಟ್ಟು ಇಲ್ಲಿ ಬ್ಲಾಕ್ ಇದ್ದಾಗ ಇಲ್ಲಿ ಮೇಲ್ಗಡೆ ಏನಿರ್ಬೇಕ್ರಿ, ವೈಟ್ ಇರ್ಬೇಕು. ಇಲ್ಲಿ ವೈಟ್ ಇದ್ದಾಗ ಇಲ್ಲಿ ಮೇಲ್ಗಡೆ ಬ್ಲಾಕ್ ಇರ್ಬೇಕಂತ ಹೇಳಿದೆ. ಸೊ ನಾ ಇದನ್ನ ಏನ್ ಮಾಡ್ತೀನಿ, ಬ್ರಷ್ ಟೂಲ್ ತಗೊಂಡು ಇಲ್ಲಿರೋ ಸ್ಕಿನ್ ಮೇಲೆ ಇರೋದೆಲ್ಲಾದ್ನೂ ಏನ್ ಮಾಡ್ತೀನಿ, ನಾನು ಎರೇಸ್ ಮಾಡ್ಕೊಂತೀನಿ ಇಲ್ಲಿ. ಸೊ ಬ್ರಷ್ ನ ಏನ್ ಮಾಡ್ತೀನಿ, ಚಿಕ್ಕದ್ ಮಾಡ್ಕೊಂತೀನಿ. ನೀವು ಬ್ರಷ್ ನಿಮ್ಗೆ ತಕ್ಕಂತೆ ದೊಡ್ಡದು ಚಿಕ್ಕದು ಮಾಡ್ಕೊರಿ. ಸೊ ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಓನ್ಲಿ ಸ್ಕಿನ್ ಮೇಲೆ ಎಫೆಕ್ಟ್ ಕೂಡ ಆಗಂಗ್ ಮಾಡ್ಕೊಂತೀನಿ ನಾನು. ಮಾಸ್ಕ್ ನ ನೀವು ಏನ್ ಮಾಡ್ಬೇಕು, ಆಡ್ ಮಾಡ್ಕೋಬೇಕು. ಇಲ್ಲಾಂದ್ರೆ ನೀವು ಎರೇಸ್ ಟೂಲ್ ನ ಕೂಡ ಏನ್ ಮಾಡ್ಬೋದ್ರಿ, ಆಡ್ ಮಾಡ್ಕೋಬಹುದು. ಇಲ್ಲಿ ನೋಡ್ಬೋದು ನೀವು, ನಾನು ಇವಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಫೆಕ್ಟ್ ಆಗಿರೋದು ಏನ್ ಮಾಡಿದೆ, ರಿಮೂವ್ ಮಾಡಿದೆ. ಓನ್ಲಿ ಸಬ್ಜೆಕ್ಟ್ ಮೇಲೆ ಮಾತ್ರ ಎಫೆಕ್ಟ್ ಮಾಡಿದೆ. ಕಂಟ್ರೋಲ್ ಈ ಮಾಡ್ಬಿಟ್ಟು ಏನ್ ಮಾಡ್ತೀನಿ, ನಾನು ಮೇಲ್ಗಡೆ ಲೇಯರ್ ನ ಕೆಳಗಡೆ ಏನ್ ಮಾಡ್ತೀನಿ, ಮರ್ಜ್ ಮಾಡ್ತೀನಿ. ಸೊ ಇದೇನಾಯ್ತು, ಇವಾಗ ಸೆಕೆಂಡ್ ಮಿಸ್ಟೇಕ್ ನಿಮ್ದು. ಅಂದ್ರೆ ನೀವು ಕಲರ್ ನ ಅಡ್ಜಸ್ಟ್ ಮಾಡ್ಕೊಳ್ಳದೆ ಡೈರೆಕ್ಟ್ ಆಗಿ ಏನ್ ಮಾಡ್ತಾ ಇದ್ರಿ,
ಎಡಿಟ್ ನ ಸ್ಟಾರ್ಟ್ ಮಾಡ್ಬಿಡು. ಥರ್ಡ್ ಮಿಸ್ಟೇಕ್ ಏನು, ಬ್ಯಾಕ್ಗ್ರೌಂಡ್ಗೂ ಮತ್ತೆ ಸಬ್ಜೆಕ್ಟ್ಗೂ ಏನ್ ಮಾಡ್ಬೇಕು ನೀವು ಡಿಸ್ಮ್ಯಾಚ್ ಮಾಡ್ಬೇಕು. ಅಂದ್ರೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಡಾರ್ಕ್ ಮಾಡ್ಬೇಕು, ಸಬ್ಜೆಕ್ಟ್ ನ ಏನ್ ಮಾಡ್ಬೇಕು ನೀವು ಸ್ವಲ್ಪ ಎಕ್ಸ್ಪೋಸ್ ಮಾಡ್ಬೇಕು. ಅಂದ್ರೆ ನಿಮ್ದು ಬ್ಯಾಕ್ಗ್ರೌಂಡ್ ಯಾವಾಗ್ಲೂ ಕಲರ್ ನ ನೀವು ಏನಾದ್ರು ಇಲ್ಲಿ ಎಕ್ಸ್ಚೇಂಜ್ ಮಾಡ್ಬೇಕಾದ್ರೆ ಕಲರ್ ಕರೆಕ್ಷನ್ ಮಾಡೋದು ಹೆಂಗಂತ ಕೂಡ ನಾನು ನಿಮ್ಗೆ ಹೇಳಿದೀನಿ. ಸೊ ಥರ್ಡ್ ಮಿಸ್ಟೇಕ್ ಅಲ್ಲಿ ನೀವು ಏನ್ ಮಾಡ್ಬೇಕು, ಬ್ಯಾಕ್ಗ್ರೌಂಡ್ ನ ಸ್ವಲ್ಪ ಏನ್ ಮಾಡ್ಬೇಕು ಡೌನ್ ಮಾಡ್ಬೇಕು, ಅಂಡರ್ ಎಕ್ಸ್ಪೋಸ್ ಮಾಡ್ಬೇಕು, ಸಬ್ಜೆಕ್ಟ್ ನ ಏನ್ ಮಾಡ್ಬೇಕು ನೀವು ಸ್ವಲ್ಪ ಎಕ್ಸ್ಪೋಸ್ ಮಾಡ್ಬೇಕು. ಸೊ ಅದ್ ಹೆಂಗೆ ಅಂತ ಕೂಡ ನಾನು ನಿಮ್ಗೆ ಹೇಳಿದೀನಿ. ಕಂಟ್ರೋಲ್ ಜೆ ಮಾಡ್ಕೊಂಡು ಮತ್ತೆ ಲೇಯರ್ ಕಾಪಿ ಮಾಡ್ಕೊಂತೀನಿ, ಕಂಟ್ರೋಲ್ ಶಿಫ್ಟ್ ಎ ಕ್ಲಿಕ್ ಮಾಡಿ ಏನ್ ಮಾಡ್ತೀನಿ ನಾನು ಕ್ಯಾಮ್ರಾ ಫಿಲ್ಟರ್ ನ ಓಪನ್ ಮಾಡ್ಕೊಂತೀನಿ. ಸೊ ಈ ಕ್ಯಾಮ್ರಾ ಫಿಲ್ಟರ್ ಒಳಗೆ ನಾನು ಏನ್ ಮಾಡ್ತೀನಿ ಇವಾಗ ಸ್ವಲ್ಪ ಸಬ್ಜೆಕ್ಟ್ ನ ಮತ್ತೆ ಬ್ಯಾಕ್ ಗ್ರೌಂಡ್ ನ ಏನ್ ಮಾಡ್ತೀನಿ, ಸಬ್ಜೆಕ್ಟ್ ನ ಎಕ್ಸ್ಪೋಸ್ ಮಾಡ್ಬಿಟ್ಟು ಬ್ಯಾಕ್ ಗ್ರೌಂಡ್ ನ ಡಾರ್ಕ್ ಮಾಡ್ತೀನಿ. ಸೊ ಏನ್ ಮಾಡಿದೆ ನಾನು ಅಂಡರ್ ಎಕ್ಸ್ಪೋಸ್ ಮಾಡ್ಕೊಂಡೆ ಸ್ವಲ್ಪ. ಸೊ ಈ ಸಬ್ಜೆಕ್ಟ್ ಮಾತ್ರ ನಾನು ಏನ್ ಮಾಡ್ಬೇಕು ಇವಾಗ ಎಕ್ಸ್ಪೋಸ್ ಮಾಡ್ಬೇಕು. ನಾನು ಏನ್ ಮಾಡಿದೆ ಇಲ್ಲಿ ಪೂರ್ತಿ ಇಮೇಜ್ ನ ಏನ್ ಮಾಡಿದೆ ಅಂಡರ್ ಎಕ್ಸ್ಪೋಸ್ ಮಾಡ್ಕೊಂಡೆ. ಆಮೇಲೆ ಸಬ್ಜೆಕ್ಟ್ ನ ಏನ್ ಮಾಡ್ಬೇಕು ನಾನು ಇವಾಗ ಎಕ್ಸ್ಪೋಸ್ ಮಾಡ್ಬೇಕು. ಇಲ್ಲಿ ರೇಡಿಯಲ್ ಫಿಲ್ಟರ್ ಅಂತ ಇದೆ. ಸೊ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಸಬ್ಜೆಕ್ಟ್ ಎಷ್ಟಿದೆ ಅಷ್ಟೇ ಡ್ರ್ಯಾಗ್ ಮಾಡ್ಬೇಕು ನೀವು. ಪರವಾಗಿಲ್ಲ, ಎಲ್ಲ ಸೆಟ್ಟಿಂಗ್ಸ್ ಆಗಿದೆ. ಸೊ ಅದನ್ನ ಏನ್ ಮಾಡ್ಬೋದು ನಾವು ಎಲ್ಲಾನ ನಾನು ನಿಮ್ಗೆ ರಿಮೂವ್ ಮಾಡ್ಬಿಟ್ಟು ತೋರಿಸ್ತೀನಿ. ಸೊ ಇಲ್ಲಿ ಔಟ್ಸೈಡ್ ಅಂತ ಇದೆ, ನಾವು ಇದನ್ನ ಇನ್ಸೈಡ್ ಅಂತ ಮಾಡೋಣ. ಸೊ ಇನ್ಸೈಡ್ ಅಲ್ಲಿ ಇಲ್ಲೆಲ್ಲ ಸೆಟ್ಟಿಂಗ್ಸ್ ಇದಾವೆ. ಸೊ ಆದ ಕಾರಣ ನಾವು ಪ್ರತಿಯೊಂದು ಏನ್ ಮಾಡೋಣ ಇಲ್ಲಿ ಚೇಂಜ್ ಮಾಡೋಣ. ಸೊ 0 ಮಾಡ್ತೀನಿ ಪ್ರತಿಯೊಂದು ಸೆಟ್ಟಿಂಗ್ ನಾನು ಇಲ್ಲಿ 0 ಮಾಡ್ಬಿಟ್ಟು ನಾನು ನಿಮಗೆ ಎಡಿಟಿಂಗ್ ಮಾಡ್ಬಿಟ್ಟು ತೋರಿಸ್ತೀನಿ. ಸೊ ಇದೆಲ್ಲ ಏನಿದೆ ಶಾರ್ಪ್ನೆಸ್ 0. ಸೊ ಇವಾಗ ಏನ್ ಮಾಡಿದೆ ನಾನು 0 ಮಾಡ್ಕೊಂಡೆ. ನಾವಾಗ ಸಬ್ಜೆಕ್ಟ್ ನ ಏನ್ ಮಾಡ್ಬೇಕು ಎಕ್ಸ್ಪೋಸ್ ಮಾಡ್ಬೇಕು. ಸೊ ಸಬ್ಜೆಕ್ಟ್ ಎಷ್ಟಿದೆ ನೀವು ಅಷ್ಟೇ ಏನ್ ಮಾಡ್ಬೇರಿ, ಇದನ್ನ ರೇಡಿಯಲ್ ಫಿಲ್ಟರ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ರಿ, ಸೊ ಸ್ವಲ್ಪ ಇದನ್ನ ಏನ್ ಮಾಡಿ ಎಕ್ಸ್ಪೋಸ್ ಮಾಡಿ ಇಲ್ಲಿ. ಸೊ ನಾ ಏನ್ ಮಾಡ್ತೀನಿ ಸ್ವಲ್ಪ ಎಕ್ಸ್ಪೋಸ್ ಮಾಡ್ತೀನಿ. ಸೊ ಏನ್ ಮಾಡಿದೆ, ಆಮೇಲೆ ಇದರಲ್ಲಿ ಶಾಡೋ ಕೂಡ ಏನ್ ಮಾಡ್ತೀನಿ ಸ್ವಲ್ಪ ಎಕ್ಸ್ಪೋಸ್ ಮಾಡ್ಕೊಂತೀನಿ. ಬ್ಲಾಕ್ ಕೂಡ ಸ್ವಲ್ಪ ಬ್ಲಾಕ್ ನ ಕಡಿಮೆನೇ ಇರ್ಲಿ. ಕಾಂಟ್ರಾಸ್ಟ್ ನ ಕೂಡ ಏನ್ ಮಾಡ್ತೀನಿ ಸ್ವಲ್ಪ ಕಡಿಮೆ ಮಾಡ್ಕೊಂತೀನಿ. ಆಮೇಲೆ ಶಾಡೋನ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಎಕ್ಸ್ಪೋಸ್ ಪರವಾಗಿಲ್ಲ ಇರ್ಲಿ, ಸ್ವಲ್ಪ ಜಾಸ್ತಿ ಮಾಡೋಣ. ಓಕೆ, ಈಗ ಸೊ ನೋಡಿ ಫ್ರೆಂಡ್ಸ್, ಇವಾಗ ನಿಮ್ಗೆ ಎಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ ನೋಡಿ. ಇದು ನಮ್ದು ಬಿಫೋರ್ ಇಮೇಜ್, ಇದು ಆಫ್ಟರ್ ಇಮೇಜ್. ಇವಾಗ ಸಬ್ಜೆಕ್ಟ್ ಏನಾಯ್ತ್ರಿ ಡಾರ್ಕ್ ಆಯ್ತು, ನಿಮ್ದು ಬ್ಯಾಕ್ ಗ್ರೌಂಡ್ ಏನಾಯ್ತು ಡಾರ್ಕ್ ಆಯ್ತು, ಸಬ್ಜೆಕ್ಟ್ ಮಾತ್ರ ನಿಮ್ಗೆ ಏನಾಗ್ತಾ ಇದೆ ಇವಾಗ ಎಕ್ಸ್ಪೋಸ್ ಆಗ್ತಾ ಇದೆ. ಸೊ ನೀವು ಅಬ್ಸರ್ವ್ ಮಾಡಿ. ಸೊ ಈ ಇಮೇಜ್ ಅಲ್ಲಿ ನಿಮ್ ಲುಕ್ ಎಲ್ಲಿ ಹೋಗುತ್ತೆ, ಆಮೇಲೆ ಈ ಇಮೇಜ್ ಅಲ್ಲಿ ನಿಮ್ ಲುಕ್ ಎಲ್ಲಿ ಹೋಗುತ್ತೆ. ಸೊ ಈ ಇಮೇಜ್ ಬ್ಯಾಕ್ ಗ್ರೌಂಡ್ ಮತ್ತು ಸಬ್ಜೆಕ್ಟ್ ಏನಿದೆ ಎಲ್ಲಾನು ಸೇಮ್ ಇದೆ. ಬಟ್ ಈ ಇಮೇಜ್ ಅಲ್ಲಿ ಏನಿದೆ ಸಬ್ಜೆಕ್ಟ್ ಮಾತ್ರ ಸ್ವಲ್ಪ ಎಕ್ಸ್ಪೋಸ್ ಇದೆ, ಬ್ಯಾಕ್ ಗ್ರೌಂಡ್ ಏನಿದೆ ಅಂಡರ್ ಎಕ್ಸ್ಪೋಸ್ ಇದೆ. ಸೊ ಈ ಇಮೇಜ್ ಅಲ್ಲಿ ಡೈರೆಕ್ಟ್ ಆಗಿ ನಮ್ ಲುಕ್ ಎಲ್ಲಿ ಹೋಗುತ್ತೆ ಅಂದ್ರೆ ನಮ್ದು ಅಟ್ರಾಕ್ಷನ್ ಎಲ್ಲಿ ಹೋಗುತ್ತೆ ಅಂದ್ರೆ ಸಬ್ಜೆಕ್ಟ್ ಮೇಲೆ ಮಾತ್ರ ಹೋಗುತ್ತೆ. ಆದ ಕಾರಣ ಏನ್ ಮಾಡ್ಬೇಕು ನೀವು ಸಬ್ಜೆಕ್ಟ್ ಮೇಲೆ ಅಟ್ರಾಕ್ಷನ್ ಆಗಂಗೆ ನೀವೇನ್ ಮಾಡ್ಬೇಕು ಎಕ್ಸ್ಪೋಸ್ ಮಾಡ್ಬೇಕು. ಇವಾಗ ಏನ್ ಮಾಡಿದೀವಿ ನಾವು ಸಬ್ಜೆಕ್ಟ್ ಮತ್ತೆ ಬ್ಯಾಕ್ ಗ್ರೌಂಡ್ ನ ಬೇರೆ ಮಾಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಸೊ ಇವಾಗ ಇದೊಂದು ಮಿಸ್ಟೇಕ್. ಸೊ ನೆಕ್ಸ್ಟ್ ನೀವು ಫೋರ್ತ್ ಮಿಸ್ಟೇಕ್ ಏನ್ ಮಾಡ್ತಿದ್ರ, ನೀವು ಕೆಲವೊಂದಿಷ್ಟು ಜನ ಏನ್ ಮಾಡ್ತಾ ಇದ್ರ ಸಬ್ಜೆಕ್ಟ್ ಬ್ಯಾಕ್ ಗ್ರೌಂಡ್ ನ ಚೇಂಜ್ ಮಾಡ್ತಾ ಇದ್ರ. ಸೊ ತುಂಬಾ ಜನನೇ ಇವಾಗ ನಾನು ನಿಮ್ಗೆ ಹೆಂಗ್ ಚೇಂಜ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ, ಟ್ರೈ ಮಾಡ್ತಾ ಇದ್ರ. ಸೊ ಸಬ್ಜೆಕ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಬ್ಲಾಕ್ನೆಸ್ ನ ಆಡ್ ಮಾಡಿದ್ರ, ಗ್ರೀನ್ನೆಸ್ ನ ಆಡ್ ಮಾಡಿದ್ರ, ಆಮೇಲೆ ಗ್ರೀನ್ ಎಲ್ಲೋ ಬ್ಲೂನೆಸ್ ಈ ರೀತಿ ತುಂಬಾನೇ ಆಡ್ ಮಾಡಿದ್ರ. ಬಟ್ ಅದ್ ಎಫೆಕ್ಟ್ ನ ನೀವು ಸಬ್ಜೆಕ್ಟ್ ಮೇಲೆ ಕೂಡ ಕೊಡ್ತಾ ಇದ್ರ. ಸೊ ಸಬ್ಜೆಕ್ಟ್ ಮೇಲೆ ಆಗಬಾರ್ದು, ಓನ್ಲಿ ಬ್ಯಾಕ್ ಗ್ರೌಂಡ್ ಮೇಲೆ ಮಾತ್ರ ಆಗ್ಬೇಕು. ಸೊ ನಾ ಏನ್ ಮಾಡ್ತೀನಿ ಇವಾಗ ಈ ಇಮೇಜ್ ಅಲ್ಲಿ ಮತ್ತೆ ನಾ ಕಂಟ್ರೋಲ್ ಜೆ ಮಾಡ್ಕೊಂಡು ಬ್ಯಾಕ್ ಗ್ರೌಂಡ್ ಅಲ್ಲಿ ಇರಲ್ಲ ಕಲರ್ ನ ಏನ್ ಮಾಡ್ತೀನಿ ಸ್ವಲ್ಪ ಕಡಿಮೆ ಮಾಡ್ಕೊತೀನಿ. ಕಂಟ್ರೋಲ್ ಶಿಫ್ಟ್ ಎ ಕ್ಲಿಕ್ ಮಾಡ್ತೀನಿ. ಗ್ರೀನ್ ನ ಏನ್ ಮಾಡ್ತೀನಿ ಪೂರ್ತಿ ಕಡಿಮೆ ಮಾಡ್ಬಿಡ್ತೀನಿ. ಅಲ್ಲಿ ಹ್ಯೂ ಸ್ಯಾಚುರೇಷನ್ ಅಲ್ಲಿ ಹೋಗ್ಬಿಟ್ಟು ಗ್ರೀನ್ ನ ಏನ್ ಮಾಡ್ತೀನಿ ಸ್ಯಾಚುರೇಷನ್ ಅಲ್ಲಿ ಕಡಿಮೆ ಮಾಡ್ತೀನಿ. ನಾನು ಗ್ರೀನ್ ಏನ್ ಮಾಡಿದೆ ಪೂರ್ತಿ ಕಡಿಮೆ ಮಾಡಿದೆ. ಬಟ್ ಆದ್ರೂ ನೀವು ಅಬ್ಸರ್ವ್ ಮಾಡ್ಬೇಕು, ಇಲ್ಲಿ ಸಬ್ಜೆಕ್ಟ್ ಮೇಲೆ ಕೂಡ ಏನಾಗಿರುತ್ತೆ ಅದು ಎಫೆಕ್ಟ್ ಆಗಿರುತ್ತೆ. ಸೊ ಎಲ್ಲೆಲ್ಲಿ ನೀವು ಎಫೆಕ್ಟ್ ಆಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಏನ್ ಮಾಡಿದೆ ಗ್ರೀನ್ ಎಲ್ಲೆಲ್ಲಿ ಇದೆ ಸೊ ಎಲ್ಲಾ ಕೂಡ ಏನಾಗಿರುತ್ತೆ ಅದು. ಸೊ ಇಲ್ಲೆಲ್ಲ ಗ್ರೀನ್ ಇದೆ, ಇಲ್ಲಿ ನೋಡಿ ಇಲ್ಲೆಲ್ಲ ಗ್ರೀನ್ ಇದೆ. ಸೊ ಇದು ಕೂಡ ಏನಾಗಿದೆ ರಿಮೂವ್ ಆಗಿದೆ. ಸೊ ಸಬ್ಜೆಕ್ಟ್ ಮೇಲೆ ಏನು ಆಗಬಾರ್ದು, ಅದು ಗ್ರೀನ್ ನ ಎಫೆಕ್ಟ್ ಆಗಬಹುದು. ಬಟ್ ಇದರಲ್ಲಿ ಈ ಸಬ್ಜೆಕ್ಟ್ ಮೇಲೆ ಯಾವುದೇ ರೀತಿಯಾದ ಗ್ರೀನ್ ಇಲ್ಲ. ಅಂದ್ರೆ ನೀವು ಎಡಿಟ್ ಮಾಡ್ತಾ ಇರೋ ಇಮೇಜ್ ಅಲ್ಲಿ ಸೊ ಡ್ರೆಸ್ ಏನಾದ್ರು ಗ್ರೀನ್ ಇದ್ರೆ ನೀವು ಗ್ರೀನ್ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡ್ತಾ ಇದ್ರೆ ಸೊ ಡ್ರೆಸ್ ಮೇಲೆ ಎಲ್ಲ ಏನಾಗ್ತಿದೆ ಗ್ರೀನ್ ಕೂಡ ಎಫೆಕ್ಟ್ ಆಗಿರುತ್ತೆ. ಸೊ ಅದನ್ನ ನೀವು ಅಬ್ಸರ್ವ್ ಮಾಡದೆ ಏನ್ ಮಾಡ್ತೀರಾ ಡೈರೆಕ್ಟ್ ಆಗಿ ಎಡಿಟ್ ಮಾಡ್ಬಿಟ್ಟಿರ್ತಾ. ಸೊ ಇವಾಗ ನಾನು ಸಬ್ಜೆಕ್ಟ್ ಅಲ್ಲಿರೋ ಗ್ರೀನ್ ನ ಏನ್ ಮಾಡಿದೆ ರಿಮೂವ್ ಮಾಡಿದೆ. ಬಟ್ ಅಂದ್ರೂ ಇಲ್ಲಿ ಏನಾಗ್ತಾ ಇದೆ ಸ್ವಲ್ಪ ಇಲ್ಲೆಲ್ಲ ಗ್ರೀನ್ ಕಾಣ್ತಾ ಇದೆ ನಮಗೆ. ಸೊ ಇದು ಓನ್ಲಿ ನೀವು ಇದನ್ನ ರಿಮೂವ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಇದು ಇರ್ಲಿ ಅಂದ್ರೂ ಬಿಡ್ಬೋದು. ಸೊ ನಾನ್ ನಿಮ್ಗೆ ಜಸ್ಟ್ ಹೇಳ್ತಾ ಇದ್ದೇನೆ ಅಷ್ಟೇ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು ಇವಾಗ ಇಲ್ಲಿ ಮಾಸ್ಕ್ ತಗೋಬೇಕು. ನೀವು ಮಾಸ್ಕ್ ತಗೊಂಡು ಓನ್ಲಿ ಸಬ್ಜೆಕ್ಟ್ ಮೇಲೆ ಮಾತ್ರ ಎಫೆಕ್ಟ್ ಆಗ್ಲಾರ್ದಂಗೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಮೇಲೆ ಮಾತ್ರ ಎಫೆಕ್ಟ್ ಆಗಂಗ್ ನೋಡ್ಕೋಬೇಕು ನೀವು. ಸೊ ಮಾಸ್ಕ್ ತಗೊಂಡು ಏನ್ ಮಾಡ್ಕೋಬೇಕು, ಇಲ್ಲಿ ವೈಟ್ ಇದೆ, ಆಮೇಲೆ ಇಲ್ಲಿ ಏನ್ ಮಾಡ್ಬೇಕು ಬ್ಲಾಕ್ ಮಾಡ್ಬೇಕು. ಸೊ ಬ್ಲಾಕ್ ಮಾಡ್ಬಿಟ್ಟು ಏನ್ ಮಾಡ್ಬೋದು ನೀವು ಈ ರೀತಿ ಸಬ್ಜೆಕ್ಟ್ ಮೇಲೆ ಏನ್ ಮಾಡ್ಬೇಕು ಸ್ವಲ್ಪ ನೀವು ಬ್ರಷ್ ಮಾಡಿದ್ರೆ ಏನಾಗುತ್ತೆ ನಿಮ್ದು ಓನ್ಲಿ ಅಂದ್ರೆ ಗ್ರೀನ್ ಎಫೆಕ್ಟ್ ನೀವೇನಾದ್ರು ರಿಮೂವ್ ಮಾಡಿರ್ತಾರಲ್ಲ ಅದು ಓನ್ಲಿ ಬ್ಯಾಕ್ ಗ್ರೌಂಡ್ ಮೇಲೆ ಮಾತ್ರ ಎಫೆಕ್ಟ್ ಬೀಳುತ್ತೆ. ಇಲ್ಲಿ ನೋಡ್ಬೋದು ನೀವೆಲ್ಲ ಗ್ರೀನ್ನೆಸ್ ಏನಾಗ್ತಾ ಇದೆ ಮಾಸ್ಕ್ ನ ಕ್ರಿಯೇಟ್ ಮಾಡ್ಕೊಂಡಾಗ ಇಲ್ಲೆಲ್ಲ ನೋಡಿ ರಿಮೂವ್ ಆಗ್ತಾ ಇದೆ. ನೀವು ಎಲ್ಲಿ ಬ್ರಷ್ ನ ಏನ್ ಮಾಡ್ತೀರಾ ಮೂವ್ ಮಾಡ್ತೀರಾ ಅಲ್ಲೆಲ್ಲ ಗ್ರೀನ್ನೆಸ್ ರಿಮೂವ್ ಆಗುತ್ತೆ. ಸೊ ಆದ ಕಾರಣ ನಾನು ಇನ್ನು ಏನ್ ಮಾಡಿದೀನಿ ಓನ್ಲಿ ಸಬ್ಜೆಕ್ಟ್ ಮೇಲೆ ಮಾತ್ರ ಗ್ರೀನ್ನೆಸ್ ನ ರಿಮೂವ್ ಮಾಡ್ಕೊಂಡಿದೀನಿ. ಸೊ ಓಕೆ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು ಇವಾಗ, ಸೊ ಏನ್ ಮಾಡ್ಕೊಂಡಿವಿ ನಾವು ಸ್ಕಿನ್ ಮೇಲೆ ಇರೋ ಶಾಡೋನ ರಿಮೂವ್ ಮಾಡ್ಕೊಂಡ್ವಿ, ಪಿಂಪಲ್ಸ್ ನ ರಿಮೂವ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ನಾವು ಸಬ್ಜೆಕ್ಟ್ ಕಲರ್ ಎಲ್ಲೋನೆಸ್ ನ ಕಡಿಮೆ ಮಾಡ್ಕೊಂಡ್ವಿ. ಅದಾದ್ಮೇಲೆ ನಾವು ಸಬ್ಜೆಕ್ಟ್ ಗೂ ಬ್ಯಾಕ್ ಗ್ರೌಂಡ್ ಗೂ ಎಕ್ಸ್ಪೋಸ್ ನ ಏನ್ ಮಾಡ್ಕೊಂಡ್ವಿ ಚೇಂಜ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಏನ್ ಮಾಡಿದೀವಿ ನಾವು ಬ್ಯಾಕ್ ಗ್ರೌಂಡ್ ಕಲರ್ ನ ರಿಮೂವ್ ಮಾಡಿದ್ವಿ. ಸೊ ನೆಕ್ಸ್ಟ್ ಇವಾಗ ನೀವು ಏನ್ ಮಾಡ್ಬೋದು, ಇವಾಗ ನಾವೆಲ್ಲಾನು ಕಲರ್ ನ ಕರೆಕ್ಷನ್ ಮಾಡ್ಕೊಂಡಿದೀವಿ. ಸೊ ಈ ರೀತಿ ಎಲ್ಲಾ ಕಲರ್ ಕರೆಕ್ಷನ್ ಮಾಡ್ಕೊಂಡ್ಮೇಲೆ ನಿಮ್ ಸ್ಕಿನ್ ನ ನೀವು ಸ್ಮೂತ್ ಮಾಡ್ಬೇಕು. ಸೊ ನೀವು ಡೈರೆಕ್ಟ್ ಆಗಿ ಮೊದಲು ಸ್ಕಿನ್ ನ ಸ್ಮೂತ್ ಮಾಡ್ಬಿಟ್ಟು
ಆಮೇಲೆ ಅದ್ರ ಮೇಲಿರೋ ಕಲರ್ ನ ಕರೆಕ್ಷನ್ ಮಾಡಿ ಬ್ಯಾಕ್ ಗ್ರೌಂಡ್ ಕಲರ್ ಕರೆಕ್ಷನ್ ಮಾಡ್ತೀರಾ. ಬಟ್ ಅದು ಮಾಡಬಾರ್ದು. ಮೊದಲು ನೀವು ಏನ್ ಮಾಡ್ಬೇಕು, ಬ್ಯಾಕ್ ಗ್ರೌಂಡ್ ಕಲರ್ ಕರೆಕ್ಷನ್ ಮಾಡ್ಕೋಬೇಕು. ಸ್ಕಿನ್ ಮೇಲಿರೋ ಪ್ರತಿಯೊಂದು ಕಲರ್ ಕರೆಕ್ಷನ್, ಶಾಡೋ ರಿಮೂವ್ ಮಾಡ್ಕೋಬೇಕು, ಶಾರ್ಪ್ನೆಸ್ ನ ಜಾಸ್ತಿ ಮಾಡ್ಬೇಕು. ಜಾಸ್ತಿ ಮಾಡ್ಕೊಂಡ್ ಆದ್ಮೇಲೆ ನೀವು ಕಂಟ್ರೋಲ್ ಮಾಡಿ ಮರ್ಜ್ ಮಾಡ್ಬಿಟ್ಟು ಸೊ ಇವಾಗ ಏನ್ ಮಾಡ್ಬೋದು, ನೀವು ಸ್ಕಿನ್ ನ ಏನ್ ಮಾಡ್ಬೋದು, ಸ್ಮೂತ್ ಮಾಡ್ಬೋದು. ಸೊ ನಾರ್ಮಲ್ ಆಗಿ ನೀವು ಮಿಕ್ಸರ್ ಬ್ರಷ್ ಟೂಲ್ ಆದ್ರೂ ಯೂಸ್ ಮಾಡಿ, ಇಲ್ಲ ಅಂದ್ರೆ ನೀವು ನಾನು ನಿಮ್ಗೆ 3 ಮೆಥಡ್ಸ್ ಹೇಳಿದೀನಿ. ಸೊ ಆ ಮೆಥಡ್ ಅಲ್ಲಿ ನೀವು ಯಾವ್ದಾದ್ರು ಯೂಸ್ ಮಾಡ್ಬೋದು. ಸೊ ಓನ್ಲಿ ಗರ್ಲ್ಸ್ ಸ್ಕಿನ್ ಗೆ ಏನ್ ಮಾಡ್ಬೇಕು, ನೀವು ಟೆಕ್ಸ್ಚರ್ ಎಫೆಕ್ಟ್ ನ ನೀವೇನ್ ಮಾಡ್ಬೇಕು, ಕೊಡ್ಬೇಕು. ಸೊ ಅದ್ ನಾನು ಆಲ್ರೆಡಿ ಟೆಕ್ಸ್ಚರ್ ಎಫೆಕ್ಟ್ ಕೂಡ ಕೊಡೋದು ಹೆಂಗಂತ ಕೂಡ ಏನ್ ಮಾಡಿದೀನಿ, ಇವಾಗ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದೀನಿ. ಸೊ ಆ ವಿಡಿಯೋನ ನೋಡ್ಬಿಟ್ಟು ನೀವು ಟೆಕ್ಸ್ಚರ್ ಸ್ಕಿನ್ ಕೊಡೋದು ಹೆಂಗಂತ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ, ಮಿಕ್ಸರ್ ಬ್ರಷ್ ಟೂಲ್ ತಗೊಂಡು ಏನ್ ಮಾಡ್ತೀನಿ, ಇವಾಗ ಸ್ಕಿನ್ ಎಲ್ಲ ನಾನು ಸ್ಮೂತ್ ಮಾಡ್ತೀನಿ. ಸೊ ನೀವು ಕೂಡ ಇದೇ ರೀತಿ ಸ್ಮೂತ್ ಮಾಡ್ತಾ ಇದ್ರೆ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾ ಇದ್ರೆ. ಬಟ್ ನೀವ್ ಏನ್ ಮಾಡ್ತೀರಾ, ಇನ್ನೊಂದು ಮಿಸ್ಟೇಕ್ ಏನ್ ಮಾಡ್ತಿದ್ರೆ ಅನ್ನೋದು ಇಲ್ಲಿ ಹೇಳ್ತೀನಿ ನಾನು ಸ್ಮೂತ್ ಮಾಡೋದ್ರಲ್ಲಿ. ಸೊ ಸ್ಮೂತ್ ಮಾಡ್ಬೇಕಾದ್ರೆ ಇಲ್ಲಿ ಹೈಲೈಟ್ ಇದೆ, ಸೊ ಹೈಲೈಟ್ ನ ಸ್ಮೂತ್ ಮಾಡ್ತೀರಾ. ಆಮೇಲೆ ಇಲ್ಲಿ ಎಲ್ಲ ಸ್ಮೂತ್ ಮಾಡಿರ್ತೀರಾ. ಮುಗಿನ ಮೇಲೆ ಕೂಡ ಈ ರೀತಿ ಏನ್ ಮಾಡಿರ್ತಾರೆ, ನೀವು ಹೈಲೈಟ್ ನ ರಿಮೂವ್ ಮಾಡಿಬಿಟ್ಟಿರ್ತೀರಾ. ಸೊ ಇಲ್ಲೆಲ್ಲ ಏನ್ ಮಾಡಿರ್ತಾರ, ಶಾಡೋ ಇಲ್ಲೆಲ್ಲ ಏನಿರ್ತಲ್ಲ ಡೀಟೇಲ್ಸ್ ನ ಈ ರೀತಿ ಏನ್ ಮಾಡ್ತೀರಾ, ನೀವು ಡೀಟೇಲ್ಸ್ ನ ಎಲ್ಲ ಏನ್ ಮಾಡ್ತಾ ಇದ್ರ, ರಿಮೂವ್ ಮಾಡ್ತಾ ಇದ್ರ, ಓವರ್ ಆಗಿ ಸ್ಮೂತ್ ಮಾಡ್ತಾ ಇದ್ರ. ಇಲ್ಲಿ ನೋಡ್ತೀನಿ, ನಾನು ನಿಮ್ಗೆ ತೋರಿಸ್ತೀನಿ ಹೆಂಗ್ ಮಾಡ್ತಾ ಇದ್ರ ನೀವು ಅಂತ. ಸೊ ಈ ರೀತಿ ಇಲ್ಲೆಲ್ಲ ಏನಿದೆ, ಅಲ್ಲಿ ಡೀಟೇಲ್ಸ್ ಇದೆ, ಡೀಟೇಲ್ಸ್ ನೆಲ್ಲ ರಿಮೂವ್ ಮಾಡ್ತಾ ಇದ್ರ. ಈ ರೀತಿ ಏನ್ ಮಾಡ್ತಾ ಇದ್ರ ನೀವು. ಸೊ ಇಲ್ಲಿ ಮೂಗಿನಲ್ಲಿ ಕೂಡ ಏನ್ ಮಾಡ್ತಾ ಇದ್ರ, ಈ ರೀತಿ ಡೀಟೇಲ್ಸ್ ನ ಹಾಳು ಮಾಡಿ ಎಡಿಟ್ ಮಾಡ್ತಾ ಇದ್ರ ನೀವು. ಈ ರೀತಿ ಎಡಿಟ್ ಮಾಡಿದ್ರೆ ಇದು ಪ್ರೊಫೆಷನಲ್ ಅನ್ನಲ್ಲ. ಇದಕ್ಕೆ ಚಿಕ್ಕ ಹುಡುಗರು ಮಾಡ್ತಾರಲ್ಲ ಅದಕ್ಕಿಂತ ಕೀಳಾಗಿದೆ ಇದು. ಸೊ ಈ ರೀತಿ ಯಾರು ಎಡಿಟ್ ಮಾಡಬಾರ್ದು. ಸೊ ಎಲ್ಲೆಲ್ಲಿ ಮಿಕ್ಸರ್ ಬ್ರಷ್ ಟೂಲ್ ನ ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳಿದೀನಿ. ಆದ ಕಾರಣ ನೀವು ದಯವಿಟ್ಟು ವಿಡಿಯೋಸ್ ನ ಪೂರ್ತಿಯಾಗಿ ನೋಡ್ಬೇಕು. ಪೂರ್ತಿಯಾಗಿ ನೋಡದೆ ನೀವು ಮಿಸ್ಟೇಕ್ ಮಾಡ್ತೀರಾ, ಆಮೇಲೆ ನಿಮ್ ಎಡಿಟಿಂಗ್ ಸರಿಯಾಗಿ ಆಗಿಲ್ಲ. ಆಮೇಲೆ ಅವನ್ನ ನೀವು ಫೋಟೋನ ನನಗೆ ಸೆಂಡ್ ಮಾಡಿ, ಸರ್ ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದೆ ನೋಡಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ತೀರಾ. ದಯವಿಟ್ಟು ನಾನು ನಿಮ್ಗೆ ಪ್ರತಿಯೊಂದು ಅರ್ಥ ಆಗೋ ರೀತಿಯಲ್ಲಿ ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ. ವಿಡಿಯೋಗಳನ್ನ ನೀವು ಪೂರ್ತಿಯಾಗಿ ಚೆನ್ನಾಗಿ ನೋಡ್ಬಿಟ್ರೆ ನಿಮ್ ಎಡಿಟಿಂಗ್ ಪ್ರೊಫೆಷನಲ್ ಅಲ್ಲಿ ಆಗುತ್ತೆ. ಸೊ ನೀವು ಯಾರಿಗೆ ಎಲ್ಲೇ ಕೋಚಿಂಗ್ ಹೋಗೋ ಅವಶ್ಯಕತೆನೂ ಇಲ್ಲ, ನಾನು ನಿಮ್ಗೆ ಫ್ರೀ ಆಗಿ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ನೀವು ಏನ್ ಮಾಡ್ಬೋದ್ರಿ, ಮಾಡಬಾರ್ದು, ಸಾರಿ, ನೀವು ಈ ರೀತಿ ಸ್ಕಿನ್ ನ ಸ್ಮೂತ್ ಮಾಡಬಾರ್ದು. ಸ್ಕಿನ್ ಸ್ಮೂತ್ ಮಾಡೋದು ಹೆಂಗಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಮಿಕ್ಸರ್ ಬ್ರಷ್ ಟೂಲ್ ನಾವೇನ್ ನೋಡಿದ್ವಿ, ತಗೊಂಡಿದ್ವಿ. ಸೊ ಎಲ್ಲೆಲ್ಲಿ ಹೈಲೈಟ್ ಪಾರ್ಟ್ ಇದೆಯಲ್ಲ, ಸೊ ಅಲ್ಲಿ ಹೈಲೈಟ್ ಪಾರ್ಟ್ ನ ನೀವು ಬಿಡಬೇಕು. ಆಕ್ಚುಲಿ ನೀವು ಮೂಗ್ ಮೇಲಿರೋ ಹೈಲೈಟ್ ಪಾರ್ಟ್ ನ ಮಾತ್ರ ಬಿಡಿ, ಪರವಾಗಿಲ್ಲ. ಸೊ ಎಲ್ಲ ಹೈಲೈಟ್ ಇದೆ, ಈ ಹೈಲೈಟ್ ನ ಕೂಡ ನಾವ್ ಏನ್ ಮಾಡ್ಬೋದು, ಜಾಸ್ತಿ ಮಾಡ್ಬೋದು. ಇವಾಗ ಬ್ರಷ್ ಟೂಲ್ ನ ಏನ್ ಮಾಡ್ಬೋದು, ಸ್ಮೂತ್ ಆಗಿ ಮಾಡಿ. ಸೊ ಇಲ್ಲೆಲ್ಲ ಏನ್ ಮಾಡಿ, ನೀವು ಸ್ಮೂತ್ ಆಗಿ ಮಾಡಿ. ಬಟ್ ಇಲ್ಲಿ ಬಂದ್ಬಿಟ್ಟು ಈ ರೀತಿ ಡ್ರ್ಯಾಗ್ ಮಾಡಬಾರ್ದು. ಸೊ ಡೀಟೇಲ್ ಎಷ್ಟಿದೆಯಲ್ಲ, ಡೀಟೇಲ್ ನೀವು ಹಂಗೆ ಬಿಡ್ಬೇಕು. ಡೀಟೇಲ್ ನ ಯಾವ್ದು ನೀವು ಹಾಳು ಮಾಡಬಾರ್ದು. ನಿಮ್ ಸ್ಕಿನ್ ಅಷ್ಟೇ ಸ್ಮೂತ್ ಮಾಡ್ಬೇಕು. ನೀವು ಡೀಟೇಲ್ ನ ಹಾಳು ಮಾಡಿದ್ರೆ ಏನಾಗುತ್ತೆ, ಅದು ಪ್ರೊಫೆಷನಲ್ ಒಳಗೆ ಆಗಲ್ಲ. ಸೊ ಆದ ಕಾರಣ ಡೀಟೇಲ್ ಯಾವ್ದು ನೀವು ಏನ್ ಮಾಡ್ಬೋದ್ರಿ, ಮಿಸ್ ಮಾಡಬಾರ್ದು. ಸೊ ನಾ ಇಲ್ಲಿ ಯಾವ್ದು ಡೀಟೇಲ್ ನ ಮಿಸ್ ಮಾಡದೆ ಹಂಗೆ ಏನ್ ಮಾಡ್ತೀನಿ, ಸ್ಕಿನ್ ನ ಸ್ಮೂತ್ ಮಾಡ್ತೀನಿ. ಸೊ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ನೀವು ಸ್ಮೂತ್ ಮಾಡಿ ಮಿಕ್ಸರ್ ಬ್ರಷ್ ಟೂಲ್ ಯೂಸ್ ಮಾಡ್ಕೊಂಡು. ಮಿಕ್ಕಿರೋದು ನಾವ್ ಏನ್ ಮಾಡ್ಬೋದ್ರಿ, ಇದರೊಳಗೆ ನಾಯ್ಸ್ ನ ಆಡ್ ಮಾಡ್ಬಿಟ್ಟು ಏನ್ ಮಾಡ್ಬೋದು, ಸ್ವಲ್ಪ ಸ್ಮೂತ್ ಮಾಡ್ಬೋದು. ಸೊ ಇಲ್ಲಿ ಹೈಲೈಟ್ ಎಲ್ಲ ನೀವು ರಿಮೂವ್ ಮಾಡಬಾರ್ದು. ಹೈಲೈಟ್ ಎಷ್ಟಿದೆಯೋ ಅಷ್ಟೇ ಇರ್ಲಿ. ಸೊ ಮಿಕ್ಕಿರೋ ಕಡೆ ಎಲ್ಲ ಏನ್ ಮಾಡ್ರಿ, ನೀವು ಸ್ಮೂತ್ ಮಾಡಿ ಈ ರೀತಿ. ಸೊ ಇಲ್ಲೆಲ್ಲ ಏನ್ ಮಾಡ್ಬೇಕು, ನಾವು ಸ್ಮೂತ್ ಮಾಡ್ಬೇಕು. ಸೊ ಇಲ್ಲಿ ಕೂಡ ಸ್ಮೂತ್ ಮಾಡಿ, ಪ್ರತಿಯೊಂದು ನೀವು ಅಬ್ಸರ್ವ್ ಮಾಡಿ ನೀಟಾಗಿ ಸ್ಮೂತ್ ಮಾಡ್ಬೇಕು. ಟೈಮ್ ತಗೊಳ್ಳಿ. ಸ್ಕಿನ್ ರಿಟಚಿಂಗ್ ಯಾವಾಗ್ಲೂ ನೀವು ಟೈಮ್ ತಗೋಬೇಕು. ಸೊ ಒಂದೊಂದು ಫೋಟೋನ ಪ್ರಾಕ್ಟೀಸ್ ತಗೊಂಡು ಸ್ಕಿನ್ ರಿಟಚಿಂಗ್ ನ ಏನಿಲ್ಲ ಅಂದ್ರೂ ನೀವು 1 ಗಂಟೆ ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ರೀ, ಸ್ಕಿನ್ ರಿಟಚಿಂಗ್ ಪ್ರೊಫೆಷನಲ್ ಆಗಿ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ನಾವಾಗ ಏನ್ ಮಾಡಿದೆ ನೋಡ್ರಿ, ನಮ್ದು ಲಾಸ್ಟ್ ಇಮೇಜ್ ಈ ರೀತಿ ಇತ್ತು, ಇವಾಗ ಏನಾಯ್ತು, ಈ ರೀತಿ ಆಯ್ತು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಇವಾಗ, ಸೊ ಇಲ್ಲೆಲ್ಲಾನು ನೀವು ಸ್ಮೂತ್ ಮಾಡಬಹುದು. ಸೊ ನೀವು ಹೆಂಗ್ ಮಾಡ್ತಾ ಇದಾರೆ ಅಂದ್ರೆ, ಶಾಡೋನ ಮತ್ತೆ ಈ ಹೈಲೈಟ್ ನ ಮಿಕ್ಸ್ ಮಾಡ್ತಾ ಇದಾರೆ. ಹೆಂಗೆ ಹಿಂಗ್ ಮಾಡ್ತಾರೆ ನೀವು. ಸೊ ಈ ರೀತಿ ಮಾಡ್ತೀರಾ ಅಂದ್ರೆ ಶಾಡೋನ ಮತ್ತೆ ಹೈಲೈಟ್ ನ ಏನ್ ಮಾಡ್ತಾ ಇದೀರಾ, ಮಿಕ್ಸ್ ಮಾಡ್ತಾ ಇದೀರಾ. ಶಾಡೋನ ಮತ್ತೆ ಹೈಲೈಟ್ ನ ನೀವು ಮಿಕ್ಸ್ ಮಾಡಬಾರ್ದು. ಓನ್ಲಿ ಶಾಡೋ ಪಾರ್ಟ್ ಅಲ್ಲಿ ಮಾತ್ರ ನೀವು ಈ ರೀತಿ ಶಾಡೋ ಪಾರ್ಟ್ ಎಲ್ಲಿದೆಯಲ್ಲ, ಸೊ ಶಾಡೋ ಪಾರ್ಟ್ ಅಲ್ಲಿ ಮಾತ್ರ ಏನ್ ಮಾಡ್ಬೇಕು, ನೀವು ಬ್ರಷ್ ನ ಈ ರೀತಿ ಮೂವ್ ಮಾಡ್ಬೇಕು. ಹೈಲೈಟ್ ಪಾರ್ಟ್ ಅಲ್ಲಿ ಮಾತ್ರ, ಹೈಲೈಟ್ ಪಾರ್ಟ್ ಅಲ್ಲಿ ಇದ್ದಾಗ ಮಾತ್ರ ನೀವು ಬ್ರಷ್ ನ ಈ ರೀತಿ ಏನ್ ಮಾಡ್ಬೇಕ್ರಿ, ಮೂವ್ ಮಾಡ್ಬೇಕು. ಸೊ ನೀವು ಈ ರೀತಿ ಏನಾದ್ರೂ ಮೂವ್ ಮಾಡಿದ್ರೆ ಶಾಡೋ ಮತ್ತೆ ಹೈಲೈಟ್ ಏನಾಗುತ್ತೆ, ಮಿಕ್ಸ್ ಆಗುತ್ತೆ. ಅದು ನಿಮ್ದು ರಿಯಲಿಸ್ಟಿಕ್ ಆಗಿ ಆಗಲ್ಲ. ಇಲ್ಲಿ ನೋಡ್ಬೋದು ನೀವು ಡಿಫ್ರೆನ್ಸ್ ಎಷ್ಟು ನಿಮ್ಗೆ ಕಾಣುತ್ತೆ ಅಂತ. ಇಲ್ಲಿ ನೋಡ್ಬೋದು ನಮ್ದು ಈ ರೀತಿ. ಆಮೇಲೆ ನೋಡ್ರಿ, ಸೊ ಈ ರೀತಿ ಏನಾಗುತ್ತೆ, ನೀವು ಶಾಡೋನ ಮತ್ತೆ ಹೈಲೈಟ್ ನ ಏನ್ ಮಾಡಬಾರ್ದ್ರಿ, ಮಿಕ್ಸ್ ಮಾಡಬಾರ್ದು. ಸೊ ಶಾಡೋ ಸಪರೇಟ್ ಆಗಿರ್ಬೇಕು, ಹೈಲೈಟ್ ಸಪರೇಟ್ ಆಗಿರ್ಬೇಕು. ಸೊ ನೆಕ್ಸ್ಟ್ ನೀವು ಇಲ್ಲೆಲ್ಲ ಏನ್ ಮಾಡ್ಬೋದ್ರಿ, ಇಲ್ಲಿ ಕೂಡ ಇಲ್ಲೆಲ್ಲ ರಿಮೂವ್ ಮಾಡ್ಕೊಂಡು ಸ್ಮೂತ್ ಮಾಡ್ಬೋದು. ಸೊ ನಿಮಗೆ ಟೈಮ್ ಇದ್ರೆ ನೀವು ಸ್ಮೂತ್ ಮಾಡ್ಬೋದು. ಇಲ್ಲಾಂದ್ರೆ ಇದನ್ನ ಏನ್ ಮಾಡ್ಬೋದು, ನಾವು ನಾಯ್ಸ್ ಅಲ್ಲಿ ರಿಡ್ಯೂಸ್ ನಾಯ್ಸ್ ಮಾಡ್ಬಿಟ್ಟು ಕೂಡ ಏನ್ ಮಾಡ್ಬೋದ್ರಿ, ನಾವು ಸ್ಮೂತ್ ಮಾಡ್ಬೋದು. ಸೊ ಈ ರೀತಿಯಾಗಿ ಏನ್ ಮಾಡಿದೀವಿ, ನಾವು ಸ್ಮೂತ್ ಮಾಡಿದ್ವಿ. ಸೊ ನಾನು ಏನ್ ಮಾಡಿಲ್ಲ ಇಲ್ಲಿ, ಸೊ ಹೈಲೈಟ್ ನ ನಾನು ರಿಮೂವ್ ಮಾಡಿಲ್ಲ. ಇಲ್ಲಿರೋ ಹೈಲೈಟ್ ನ ನಾನು ರಿಮೂವ್ ಮಾಡಿಲ್ಲ. ಆಮೇಲೆ ಇಲ್ಲೆಲ್ಲ ನಾನು ಏನ್ ಮಾಡಿಲ್ಲ, ಸೊ ಡೀಟೇಲ್ಸ್ ನ ಹಾಳು ಮಾಡಿಲ್ಲ. ಇಲ್ಲಿ ಕೂಡ ಏನ್ ಮಾಡಿಲ್ಲ, ಡೀಟೇಲ್ಸ್ ನ ಹಾಳು ಮಾಡಿಲ್ಲ. ಇಲ್ಲಿ ಶಾಡೋ ಪಾರ್ಟ್ ಇದೆ. ಸೊ ಈ ಶಾಡೋ ಪಾರ್ಟ್ ನ ಹಾಳು ಮಾಡಿದ್ರೆ ಏನಾಗುತ್ತೆ, ನಮ್ದು ಪ್ರೊಫೆಷನಲ್ ಲೆವೆಲ್ ಒಳಗೆ ಆಗಲ್ಲ. ನೆಕ್ಸ್ಟ್ ಏನ್ ಮಾಡಿ, ನೀವು Ctrl+Shift+A ಕ್ಲಿಕ್ ಮಾಡ್ಬಿಟ್ಟು ಸೊ ಇಮೇಜ್ ಅಲ್ಲಿ ಸೊ ನಾಯ್ಸ್ ಆಡ್ ಮಾಡ್ಬೇಕು. ಸ್ವಲ್ಪ ಇಲ್ಲಿ ಶಾರ್ಪ್ನೆಸ್ ಬಂದ್ಬಿಟ್ಟು ಲುಮಿನಸ್ ನ ಜಾಸ್ತಿ ಮಾಡ್ಬಿಟ್ರೆ ಇಲ್ಲಿ ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ರಿ. ಸೊ ಇದು ನೋಡ್ರಿ, ಇದು ಬಿಫೋರ್. ಸೊ ಇಲ್ಲೆಲ್ಲ ಏನಾಗಿರುತ್ತೆ, ಇಲ್ಲಿ ನಾಯ್ಸ್ ಆಡ್ ಆಗುತ್ತೆ, ಸ್ವಲ್ಪ ಸ್ಮೂತ್ನೆಸ್ ಆಡ್ ಆಗುತ್ತೆ. ನೀವು ಅರೌಂಡ್ 50 ಒಳಗಡೆ ಹೊರಗಡೆ ಇಟ್ಕೊಂಡ್ರು ಕೂಡ ಏನಾಗುತ್ತೆ, ನಿಮ್ದು ಪರವಾಗಿಲ್ಲ, ಎಡಿಟ್ ಪ್ರಾಪರ್ ಆಗಿ ಆಗುತ್ತೆ. ಸೊ ಈ ರೀತಿ ಏನ್ ಮಾಡಿದ್ವಿ, ನಾವು ಸ್ಮೂತ್ ಮಾಡ್ಕೊಂಡಿವಿ. ಸೊ ಇವಾಗ ನೋಡ್ರಿ, ನಮ್ದು ಪರ್ಫೆಕ್ಟ್ ಸ್ಕಿನ್ ಏನಾಗಿದೆ, ಸ್ಮೂತ್ ಆಗಿದೆ.
ನೆಕ್ಸ್ಟ್ ಏನ್ ಮಾಡಬೇಕು, ಸೊ ಈ ರೀತಿ ನೀವು ಸ್ಕಿನ್ ನ ಸ್ಮೂತ್ ಮಾಡಿಬಿಟ್ರಿ. ಅದಾದ್ಮೇಲೆ ಇಲ್ಲಿ ಹುಬ್ಬು ನೀವೇನಾದ್ರೂ ನಾಯ್ಸ್ ಸೈಡ್ ಮಾಡಿರ್ತಾರಲ್ಲ, ಸೊ ಇಲ್ಲಿ ಏನ್ ಕಾಣ್ತಾ ಇದೆ, ಇಲ್ಲ ಅದು ಐ ಬರೋ ಕಾಣ್ತಾ ಇದೆ, ಆಮೇಲೆ ಲಿಪ್ಸ್ ಕಾಣ್ತಾ ಇದೆ. ಸೊ ಇಲ್ಲ ಏನಾಗುತ್ತೆ, ಅದು ಸ್ಮೂತ್ ಆಡ್ ಆಗಿರುತ್ತೆ. ಸೊ ಅದನ್ನ ಏನ್ ಮಾಡ್ಬೇಕು, ನಾವು ಶಾರ್ಪ್ ಮಾಡ್ಬೇಕು. ಸೊ ಇದೆಲ್ಲ ನೋಡಿ, ಇದು ಬ್ಯಾಂಗಲ್ಸ್, ಸಾರಿ ಇದು ಕಿವಿಯಲ್ಲಿರೋ ಓಲೆ, ಆಮೇಲೆ ಈ ಒಡವೆ, ಇವೆಲ್ಲ ಏನ್ ಮಾಡ್ಬೇಕು, ನಾವು ಶಾರ್ಪ್ ಮಾಡ್ಬೇಕು. ನೀವು ಯಾವ್ದು ಏನ್ ಮಾಡ್ತಾ ಇಲ್ಲ, ಶಾರ್ಪ್ ಮಾಡ್ತಾ ಇಲ್ಲ. ಸೊ ಈ ಒಡವೆಗಳನ್ನ ನಾವು ಶಾರ್ಪ್ ಮಾಡೋದು ಹೆಂಗೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಿ, ನೀವು ಇಲ್ಲಿ ಸ್ಪಾಂಜ್ ಟೂಲ್ ಅಂತ ಇದೆ, ನೀವು ಇದನ್ನ ತಗೋಬಹುದು, ಇಲ್ಲಾಂದ್ರೆ ಸ್ಮಜ್ ಟೂಲ್ ಅಂತ ಇದೆ. ಸಾರಿ ನಾನು ನಿಮಗೆ ಸಾರಿ ಇದರಲ್ಲಿ ನೀವು ಡಾಶ್ ಟೂಲ್ ತಗೋಬಹುದು, ಇಲ್ಲಾಂದ್ರೆ ಬರ್ನ್ ಟೂಲ್ ತಗೋಬಹುದು, ಇಲ್ಲಾಂದ್ರೆ ಸ್ಪಾಂಜ್ ಟೂಲ್ ತಗೋಬಹುದು. ನಾನು ಏನ್ ಮಾಡ್ತೀನಿ ಇವಾಗ, ಸ್ಪಾಂಜ್ ಟೂಲ್ ತಗೊಂಡೆ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ. ಸೊ ಇಲ್ಲಿ ನೋಡಿ, ನೀವು ಈ ರೀತಿ ಇವಾಗ ಏನ್ ಮಾಡ್ಬೋದ್ರಿ, ಇದನ್ನ ಬರ್ನ್ ಮಾಡ್ಬೋದು. ಇಲ್ಲಿ ನೋಡಿ ನಿಮ್ಗೆ ಸ್ಯಾಚುರೇಷನ್ ಅಂತ ಇದೆ, ಸೊ ಸ್ಯಾಚುರೇಟ್ ಮಾಡ್ಕೋಬಹುದು ನೀವು ಈ ರೀತಿ. ಆಮೇಲೆ ನೀವು ಡಿಸ್ಯಾಚುರೇಟ್ ಕೂಡ ಏನ್ ಮಾಡ್ಬೋದ್ರಿ, ಮಾಡ್ಕೋಬಹುದು. ನಾ ಏನ್ ಮಾಡ್ತಾ ಇದೀನಿ ಇವಾಗ, ಸ್ಯಾಚುರೇಟ್ ಮಾಡ್ತೀನಿ ಇದನ್ನ. ಸೊ ಒಡವೆಗಳನ್ನೆಲ್ಲ ಏನ್ ಮಾಡ್ತೀನಿ, ಇಲ್ಲಿ ಸ್ವಲ್ಪ ಏನ್ ಮಾಡ್ತೀನಿ, ಸ್ಯಾಚುರೇಟ್ ಮಾಡ್ಕೊಂತೀನಿ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಏನಾಗ್ತಾ ಇದೆ ಇವಾಗ, ಸ್ಯಾಚುರೇಟ್ ಆಗ್ತಾ ಇದೆ. ನಾನು ನಿಮ್ಗೆ ಕಂಟ್ರೋಲ್ ಜೆ ಲೇಯರ್ ಕಾಪಿ ಮಾಡ್ಕೊಂಡು ತೋರಿಸ್ತೀನಿ. ಸೊ ಇಲ್ಲಿ ನೀವು ಇದೇನ್ ಮಾಡ್ಬೋದು, ಸ್ಪಾಂಜ್ ಟೂಲ್ ನ ತಗೊಂಡು ಸ್ಯಾಚುರೇಟ್ ನ ನೀವು ಸ್ಯಾಚುರೇಟ್ ಇಟ್ಕೊಂಡು ಡಿಸ್ಯಾಚುರೇಟ್, ಅಂದ್ರೆ ಜಾಸ್ತಿ ಏನಾದ್ರು ಸ್ಯಾಚುರೇಟ್ ಆಗಿದ್ರೆ ಅದನ್ನ ನೀವು ಡಿಸ್ಯಾಚುರೇಟ್ ಕೂಡ ಮಾಡ್ಬೋದು, ಮತ್ತೆ ಸ್ಯಾಚುರೇಟ್ ಕೂಡ ಮಾಡ್ಬೋದು. ಇಲ್ಲಿ ಫ್ಲೋ ನ ನೀವು 50 ಇಟ್ಕೊಂಡು ನೋಡಿ, 100 ಇಟ್ಕೊಂಡು ನೋಡಿ. ಸೊ 100 ಇಟ್ಕೊಂಡಾಗ ಏನಾಗುತ್ತೆ, ಸೊ ನೋಡಿ ಇಲ್ಲಿ ಪೂರ್ತಿಯಾಗಿ ಸ್ಯಾಚುರೇಟ್ ಆಗುತ್ತೆ, ಇದು ಅಂದ್ರೆ ಓವರ್ ಆಗುತ್ತೆ. ಇಲ್ಲಿ ನೋಡಿ ನೀವು ಏನಾಗುತ್ತೆ, ಇದು ಓವರ್ ಆಯ್ತು. ಇಲ್ಲಿ ನೋಡ್ರಿ, ಇದು ಬಿಫೋರ್ ಆಫ್ಟರ್. ಸೊ ಆದ ಕಾರಣ ನೀವು ಏನ್ ಮಾಡ್ಬೇಕು, ಓನ್ಲಿ 15 ಇಟ್ಕೋರಿ ಇದನ್ನ. ಸೊ 50 ಇಟ್ಕೊಂಡು ಏನ್ ಮಾಡ್ಬೋದು ನೀವು, ಇಲ್ಲಿ ಒಡವೆಗಳನ್ನ ಏನ್ ಮಾಡ್ಬೋದು, ನೀವು ಸ್ಯಾಚುರೇಟ್ ಮಾಡ್ಬೋದು. ನಾ ಏನ್ ಮಾಡ್ತೀನಿ ಇಲ್ಲಿ, ಸೊ ಇದನ್ನ ಆನ್ ಮಾಡ್ಬಿಟ್ಟು ನಾನು ಸ್ಯಾಚುರೇಟ್ ಮಾಡ್ತೀನಿ ಇದನ್ನ. ಮೊದಲೇ ಇವಾಗ ಆಡ್ ಆಗಿದೆ ಇದು. ಸೊ ಇದನ್ನೆಲ್ಲ ರಿಮೂವ್ ಮಾಡ್ಕೊಂಡು ಕಂಟ್ರೋಲ್ ಜೆ ಮಾಡಿ ಲೇಯರ್ ಕಾಪಿ ಮಾಡ್ಕೊಂಡು, ಸೊ ನಾ ಏನ್ ಮಾಡ್ತೀನಿ ಇವಾಗ, ಇದನ್ನೆಲ್ಲ ಸ್ಯಾಚುರೇಟ್ ಮಾಡ್ತೀನಿ ಇಲ್ಲಿ. ಸೊ ಎಲ್ಲೆಲ್ಲಿ ನಿಮಗೆ ಒಡವೆಗಳು ಕಾಣ್ತಾವಲ್ಲ, ಅದೆಲ್ಲ ನೀವು ಏನ್ ಮಾಡ್ಬೋದ್ರಿ, ಇಲ್ಲಿ ಸ್ಯಾಚುರೇಟ್ ಮಾಡ್ಬೋದು. ಸೊ ನೀಟಾಗಿ ಸ್ಯಾಚುರೇಟ್ ಮಾಡಿ. ಸೊ ಇಲ್ಲಿ ನೋಡಿ, ನಾನು ಈ ರೀತಿ ಏನ್ ಮಾಡ್ತಾ ಇದೀನಿ, ಸ್ಯಾಚುರೇಟ್ ಮಾಡ್ತಾ ಇದೀನಿ. ಸೊ ನಾನು ನಿಮಗೆ ಬಿಫೋರ್ ಆಫ್ಟರ್ ಕೂಡ ತೋರಿಸ್ತೀನಿ ಇಲ್ಲಿ, ಸ್ವಲ್ಪ ವೇಟ್ ಮಾಡಿ. ಸೊ ಈ ರೀತಿ ಏನ್ ಮಾಡ್ತೀನಿ, ಒಡವೆಗಳ ಮೇಲೆ ಏನ್ ಮಾಡ್ತೀನಿ, ಸ್ವಲ್ಪ ಒಡವೆಗಳನ್ನ ಸ್ಯಾಚುರೇಟ್ ಮಾಡ್ತೀನಿ. ಅಂದ್ರೆ ಸ್ಯಾಚುರೇಟ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಸಬ್ಜೆಕ್ಟ್ ಮತ್ತೆ ಒಡವೆಗಳು ಏನು ಸ್ವಲ್ಪ ಸ್ಯಾಚುರೇಟ್ ಆಗಿ ಸ್ವಲ್ಪ ಬ್ರೈಟ್ ಆಗಿ ಕಾಣ್ತವೆ ನಮಗೆ. ಅವಾಗ ನಮ್ದು ಎಡಿಟಿಂಗ್ ಏನಾಗುತ್ತೆ, ಪರ್ಫೆಕ್ಟ್ ಆಗಿ ಕಾಣುತ್ತೆ. ಯಾಕಂದ್ರೆ ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ಹೆಣ್ಮಕ್ಳು ಒಡವೆಗಳನ್ನ ಹಾಕೊಳ್ಳೋದೇ ಎಕ್ಸ್ಪೋಸ್ ಮಾಡಕ್ಕೆ. ಸೊ ಅದರಲ್ಲಿ ನಾವು ಎಡಿಟಲ್ಲಿ ಎಕ್ಸ್ಪೋಸ್ ಮಾಡದಿದ್ರೆ ಏನಾಗುತ್ತೆ, ಪಾಪ ಅವ್ರಿಗೆ ಬೇಜಾರಾಗಲ್ಲ. ಸೊ ಆದ ಕಾರಣ ಇವಾಗ ನೋಡಿ, ನಾವೇನ್ ಮಾಡಿದ್ವಿ ನೋಡಿಲ್ಲ, ಸ್ವಲ್ಪ ಬಿಫೋರ್ ಆಫ್ಟರ್ ನೀವು ಒಡವೆಗಳ ಮೇಲೆ ಅಬ್ಸರ್ವ್ ಮಾಡಿದ್ರೆ ಏನಾಯ್ತು, ಸ್ವಲ್ಪ ಸ್ಯಾಚುರೇಟ್ ಆಯ್ತು. ಸೊ ಈ ರೀತಿ ಮಾಡಿದ್ವಿ. ನೆಕ್ಸ್ಟ್ ಇನ್ನೇನ್ ಮಾಡ್ಬೇಕು, ಸೊ ನಾನು ನಿಮ್ಗೆ ನೀವು ಏನೇನ್ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅನ್ನೋದು ನಾನು ಆಲ್ರೆಡಿ ಹೇಳಿದೆ. ಸೊ ಇನ್ನು ನೀವು ಏನೇನ್ ಮಿಸ್ಟೇಕ್ ಮಾಡಬಾರ್ದು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇವಾಗ ನಾವು ಸಬ್ಜೆಕ್ಟ್ ನ ಏನ್ ಮಾಡಿದೀವಿ, ಡಿಸ್ಯಾಚುರೇಟ್ ಮಾಡಿದೀವಿ. ಇಲ್ಲೆಲ್ಲ ಏನ್ ಮಾಡಿದೀವಿ, ಗ್ರೀನೆಸ್ ನ ರಿಮೂವ್ ಮಾಡಿದೀವಿ. ಅದಾದ್ಮೇಲೆ ಸಬ್ಜೆಕ್ಟ್ ನ ಏನ್ ಮಾಡಿದೀವಿ, ನಾವು ಸ್ವಲ್ಪ ಸ್ಮೂತ್ ಮಾಡಿದೀವಿ. ಪಿಂಪಲ್ಸ್ ನ ರಿಮೂವ್ ಮಾಡ್ಕೊಂಡಿದೀವಿ, ಶಾಡೋ ಆಡ್ ಮಾಡಿದೀವಿ. ಈ ರೀತಿ ಏನ್ ಮಾಡಿದೀವಿ ನಾವು, ಮತ್ತೆ ಒಡವೆಗಳನ್ನ ಏನ್ ಮಾಡಿದೀವಿ, ಸ್ಯಾಚುರೇಟ್ ಕೂಡ ಮಾಡಿದೀವಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲೆಲ್ಲ ಗ್ರೀನೆಸ್ ಇದೆ, ಅದಾದ್ಮೇಲೆ ಇಲ್ಲೆಲ್ಲ ಗ್ರೀನೆಸ್ ಇದೆ. ಸೊ ಇದನ್ನ ನೀವು ರಿಮೂವ್ ಕೂಡ ಮಾಡಬಹುದು. ಇಲ್ಲಾಂದ್ರೆ ನಿಮಗೆ ಅದೇನ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಏನ್ ಮಾಡ್ಬೋದು, ನೀವು ಇರಿಸಬಹುದು. ನೆಕ್ಸ್ಟ್ ಇನ್ನು ಏನ್ ಮಾಡ್ಬೇಕು, ನಾವು ಇಲ್ಲೆಲ್ಲ ಹೈಲೈಟ್ ಪಾರ್ಟ್ ಇದೆ, ಇಲ್ಲೆಲ್ಲ ನೋಡ್ರಿ, ಇಲ್ಲೆಲ್ಲ ಹೈಲೈಟ್ ಪಾರ್ಟ್ ಇದೆ. ಸೊ ಇಲ್ಲಿ ಕೂಡ ಸ್ವಲ್ಪ ಹೈಲೈಟ್ ಇದೆ. ಸೊ ಇಲ್ಲೆಲ್ಲ ಏನ್ ಮಾಡ್ಬೇಕು, ನಾವು ಹೈಲೈಟ್ ಪಾರ್ಟ್ ನ ಹೈಲೈಟ್ ಆಗಿ ಕೊಡಬೇಕು. ಸ್ಕಿನ್ ಮೇಲೆ ಕೂಡ ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಹೈಲೈಟ್ ಕೊಡಬೇಕು, ಇಲ್ಲಿ ಸ್ವಲ್ಪ ಏನ್ ಮಾಡ್ಬೇಕು, ಹೈಲೈಟ್ ಕೊಡಬೇಕು. ಅಂದ್ರೆ ಸ್ಕಿನ್ ನ ಸ್ವಲ್ಪ ನಾವು ಗ್ಲೋ ಮಾಡ್ಬೇಕು. ಸೊ ಲಿಪ್ ನ ಸ್ವಲ್ಪ ಗ್ಲೋ ಮಾಡೋಣ, ಆಮೇಲೆ ಐನ ಏನ್ ಮಾಡೋಣ, ಗ್ಲೋ ಮಾಡೋಣ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಿ, ಇಲ್ಲಿ ಡಾಶ್ ಟೂಲ್ ನ ತಗೊಳ್ಳಿ. ಡಾಶ್ ಟೂಲ್ ನ ತಗೊಂಡು ಇಲ್ಲಿ ಏನ್ ಮಾಡ್ಬೇಕು, ಶಾಡೋ ಇದ್ದಲ್ಲಿ ನಾವ್ ಏನ್ ಮಾಡ್ಬೇಕ್ರಿ, ಹೈಲೈಟ್ ನ ತಗೋಬೇಕು. ಅಂದ್ರೆ ನಾವು ಹೈಲೈಟ್ ನ ಮಾತ್ರ ಏನ್ ಮಾಡ್ತಾ ಇದೀವಿ, ಜಾಸ್ತಿ ಮಾಡ್ಬೇಕು ಅನ್ಕೊಂಡಿದ್ವಿ. ಸೊ ಆದ ಕಾರಣ ನೀವು ಏನ್ ಮಾಡ್ಬೋದು, ಇದು ತಗೊಂಡು, ಅಂದ್ರೆ ಸಾರಿ ಇದೇನ್ ಮಾಡ್ಬೇಕು, ಇದೇನೇನು ಆಯ್ತು, ಇದು ಸ್ಪಾಂಜ್ ಟೂಲ್ ನ ತಗೊಳ್ಳಿ, ಸಾರಿ ಡಾಶ್ ಟೂಲ್ ನ ತಗೊಳ್ಳಿ. ಡಾಶ್ ಟೂಲ್ ಅಲ್ಲಿ ಹೈಲೈಟ್ ನ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ಬೋದು, ನೀವು ಇದನ್ನ ಆಡ್ ಮಾಡ್ಬೋದು. ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ನೀವು ಇದನ್ನ 50% ಇಟ್ಕೋಬಹುದು, ಎಕ್ಸ್ಪೋಸ್ ನ 10% ಇಟ್ಕೊಳ್ಳಿ. ಅಂದ್ರೆ ಜಾಸ್ತಿ ಹೈಲೈಟ್ ಮಾಡೋದು ಬೇಡ. ಸೊ ಇಲ್ಲಿ ಆಡ್ ಮಾಡಿದ ಕೂಡಲೇ ಏನಾಗುತ್ತೆ, ಸ್ವಲ್ಪ ಹೈಲೈಟ್ ಆಡ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು, ಬಿಫೋರ್ ಆಫ್ಟರ್ ಸ್ವಲ್ಪ ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ ಇಲ್ಲೆಲ್ಲ ಹೈಲೈಟ್ ಆಡ್ ಆಗುತ್ತೆ. ಸೊ ನಾನು ನಿಮ್ಗೆ ಇವಾಗ ಹೈಲೈಟ್ ಆಡ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ಏನ್ ಮಾಡ್ಬೇಕು, ನೀವು ಹೈಲೈಟ್ ಮಾಡ್ಬೇಕು. ನೀವು ಜಾಸ್ತಿ ಕೂಡ ಮಾಡ್ಕೋಬಹುದು. ಇಲ್ಲಿ ನೋಡ್ರಿ, ಸೊ ಇದೇನಾಯ್ತು, ಅನ್ಪ್ರೊಫೆಷನಲ್ ಹೈಲೈಟ್ ಆಯ್ತು. ಸೊ ನೀವ್ ಏನ್ ಮಾಡ್ಬೇಕು, ಸ್ವಲ್ಪ ಕಡಿಮೆ ಮಾಡ್ಕೊಂಡು, ಸೊ ಈ ರೀತಿ ಏನಾದ್ರು ಟಚ್ ಮಾಡಿದ್ರು ಕೂಡ ಏನಾಗುತ್ತೆ, ಇಲ್ಲಿ ಹೈಲೈಟ್ ಆಗುತ್ತೆ. ಸೊ ಜಾಸ್ತಿ ಆಗ್ತಾ ಇದೆ ಅದು. ಸೊ ಅದನ್ನ ಏನ್ ಮಾಡ್ಬೇಕು, ನೀವು ಕಡಿಮೆ ಮಾಡ್ಕೋಬೇಕು. ಇನ್ನೂ ಕಡಿಮೆ ಮಾಡ್ಕೊಳ್ಳಿ. ಇನ್ನೂ ಕಡಿಮೆ ಮಾಡ್ಕೊಂಡು ಬ್ರಷ್ ತಗೊಂಡು ಹಾರ್ಡ್ನೆಸ್ ನ 0ನೇ ಇರ್ಲಿ, ಸೈಜ್ ನ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಸೊ ಇಲ್ಲಿ ಕೂಡ ಹೈಲೈಟ್ ಆಡ್ ಮಾಡಿ, ಆಮೇಲೆ ಇಲ್ಲಿ ಕೂಡ ಹೈಲೈಟ್ ಆಡ್ ಮಾಡಿ. ಸೊ ಇಲ್ಲಿ ಕೂಡ ಸ್ವಲ್ಪ ಏನಿದೆ, ಹೈಲೈಟ್ ಇದೆ. ಆಮೇಲೆ ನೀವು ಲಿಪ್ಸ್ ಮೇಲೆ ಕೂಡ ಏನ್ ಮಾಡ್ಬೋದ್ರಿ, ಸ್ವಲ್ಪ ಡ್ರ್ಯಾಗ್ ಮಾಡ್ಬಿಟ್ಟು ಹೈಲೈಟ್ ನ ಆಡ್ ಮಾಡ್ಬೋದು. ಸೊ ಈ ರೀತಿ ಇಲ್ಲಿ ನೋಡ್ರಿ, ಸ್ವಲ್ಪ ಹೈಲೈಟ್ ಆಡ್ ಆಯ್ತು. ಆಮೇಲೆ ನೀವು ಐಗಳನ್ನ ಕೂಡ ಏನ್ ಮಾಡ್ಬೋದು, ಸ್ವಲ್ಪ ಇದು ಮಾಡಿ. ಸೊ ಈ ರೀತಿ ಇವಾಗ ನೋಡಾಯ್ತು, ನಿಮ್ದು ಏನಾಯ್ತು ನೋಡ್ರಿ, ಬಿಫೋರ್ ಇಮೇಜ್, ಆಫ್ಟರ್ ಇಮೇಜ್. ಸ್ವಲ್ಪ ಏನಾಯ್ತು, ನಾವು ಇವಾಗ ಹೈಲೈಟ್ ಕೂಡ ಸೊ ಆಡ್ ಮಾಡಿದೀವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ನೀವು ಮತ್ತೆ ನಾನು ನಿಮಗೆ ಸಿನಿಮ್ಯಾಟಿಕ್ ಹೆಂಗ್ ಮಾಡೋದಂತ ಕೂಡ ಹೇಳಿದ್ದೆ. ಸಿನಿಮ್ಯಾಟಿಕ್ ಅಲ್ಲೂ ಕೂಡ ತುಂಬಾ ಮಿಸ್ಟೇಕ್ ಮಾಡ್ತಾ ಇದ್ದೀರಾ.
ಸೊ ಸಿನಿಮ್ಯಾಟಿಕ್ ಅಲ್ಲಿ ನೀವು ಏನೇನ್ ಮಿಸ್ಟೇಕ್ ಮಾಡ್ತಾ ಇದೀರ ಅನ್ನೋದು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ. ಸೊ ನೀವು ಈ ರೀತಿಯಾಗಿ ಏನ್ ಮಾಡ್ಬೋದು, ಯಾವುದೇ ಮಿಸ್ಟೇಕ್ ಮಾಡಬಾರ್ದು. ಪ್ರತಿಯೊಂದು ನೀವು ಏನೇನ್ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಪ್ರತಿಯೊಂದು ಮಿಸ್ಟೇಕ್ ನಾನು ಹೇಳಿದೀನಿ. ಸೊ ಯಾವ್ದು ಮಿಸ್ಟೇಕ್ ಮಾಡಿದ್ರೆ ನಿಮ್ ಎಡಿಟಿಂಗ್ ಏನಾಗುತ್ತೆ ಪ್ರೊಫೆಷನಲ್ ಒಳಗೆ ಹೋಗುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ, ನೀವು ಈ ರೀತಿಯಾಗಿ ತುಂಬಾನೇ ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ಸೊ ಅವೆಲ್ಲ ಮಿಸ್ಟೇಕ್ ನೀವು ಏನ್ ಮಾಡ್ಬೋದು, ಕರೆಕ್ಷನ್ ಮಾಡ್ಕೊಂಡು ನಿಮ್ಮ ಎಡಿಟಿಂಗ್ ನ ಇನ್ನೂ ಪ್ರೊಫೆಷನಲ್ ಲೆವೆಲ್ ಆಗಿ ತಗೊಂಡು ಹೋಗ್ಬೋದು. ಸೊ ನಾನು ಇವಾಗ ಹೇಳಿರೋ ಯಾವುದೇ ಮಿಸ್ಟೇಕ್ ನೀವು ಮಾಡಬೇಡಿ. ನೀವು ಮಿಸ್ಟೇಕ್ ಯಾವ ರೀತಿ ಮಾಡ್ತಾ ಹೋಗ್ತೀರಾ ಆ ರೀತಿ ನಿಮ್ದು ಏನಾಗುತ್ತೆ ಎಡಿಟ್ ತುಂಬಾನೇ ಲೋ ಲೆವೆಲ್ ಆಗ್ತಾ ಹೋಗುತ್ತೆ. ನೀವು ಪ್ರೊಫೆಷನಲ್ ಎಡಿಟರ್ಸ್ ಆಗಲ್ಲ. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಹೊಸದಾಗಿದ್ರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಹಂಗ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ವಿಡಿಯೋಗಳನ್ನ ಶೇರ್ ಮಾಡ್ರಿ, ವಿಡಿಯೋನ ಲೈಕ್ ಮಾಡ್ರಿ ಅಂತ ಹೇಳ್ತಾ ಸೊ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಧನ್ಯವಾದಗಳು.